ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಇವತ್ತು ನಿಮ್ಮ ಕಷ್ಟ ದುಃಖ ಸಮಸ್ಯೆಗಳನ್ನೆಲ್ಲ ಕಳೆದುಕೊಳ್ಳಲು ನಿಮ್ಮನ್ನು ಹೀಲ್ ಮಾಡಲು ಗುರುವಿನ ಮಂದಿರಕ್ಕೆ ಗುರುವಿನ ಬಳಿ ಕರ್ಕೊಂಡು ಬಂದಿದ್ದೀನಿ. ಅಂದರೆ ಈ ಗುರುವಿನ ಮಂದಿರ ಗುರುವಿನ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರತರಲಿ, ನಿಮ್ಮನ್ನು ಹೀಲ್ ಮಾಡಲಿ, ನಿಮ್ಮ ಅನೇಕ ರೀತಿಯ ಇಚ್ಛೆಗಳು ಪರಿಪೂರ್ಣಗೊಳ್ಳಿ. ಇವತ್ತು ನೇರವಾಗಿ ನಿಮ್ಮ ಎನರ್ಜಿ ಗುರುವಿನ ಔರಾ ಅಂದರೆ ಅವರ ಒಂದು ಪ್ರಭಾಮಂಡಲದ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ. ಈ ಎನರ್ಜಿಯನ್ನು ಕನೆಕ್ಟ್ ಮಾಡ್ಕೊಳ್ಳಿ. ಓಂ ಸಾಯಿರಾಮ್ ಅಂತ ಹೇಳಿ, ಹಾಗೆ ನೀವು ನಂಬಿದ ದೇವರನ್ನ ಗುರುಗಳನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಎನರ್ಜಿಗೆ ಕನೆಕ್ಟ್ ಆಗಿ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದಲ್ಲಾದರೂ ನೀವು ಈ ಎನರ್ಜಿಗೆ ಕನೆಕ್ಟ್ ಆಗಿದ್ರೆ ಈ ಎನರ್ಜಿ, ಈ ಗುರುವಿನ ಎನರ್ಜಿ ಆಗಿರ್ಬೋದು, ಈ ಶುದ್ಧ ಪ್ರಕೃತಿಯ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಲಿ. ಹಾಗಾಗಿ ಇವತ್ತು ನಾನು ಔಟ್ಸೈಡ್ ರೀಡಿಂಗ್ ಮಾಡಿದ್ದೀನಿ. ನೀವು ಎಂದಿನಂತೆ ಈ ಎನರ್ಜಿಗೆ ಕನೆಕ್ಟ್ ಆಗಬೇಕು ಅಂದರೆ ಮನದಲ್ಲಿ ಗುರುವನ್ನು, ನೀವು ನಂಬಿದ ದೈವಶಕ್ತಿಗಳನ್ನು ಸ್ಮರಣೆ ಮಾಡಿಕೊಂಡು ಒಂದು ಸೆಕೆಂಡ್ ಆದರೂ ಗುರುವನ್ನು ನಂಬಿದ ಶಕ್ತಿಯನ್ನು ಧ್ಯಾನಿಸಿ ಎನರ್ಜಿಗೆ ಕನೆಕ್ಟ್ ಆಗಿ. ಇಲ್ಲಿ ಮೊದಲನೇದಾಗಿ ನಿಮಗೆ ಯಾವ ರೀತಿ ಒಂದು ಎನರ್ಜಿ ನಿಮ್ಮ ಈಗಿನ ಮನಸ್ಥಿತಿಗೆ, ನೀವು ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡ ನಂತರ, ನಿಮ್ಮ ಜೀವನದಲ್ಲಿ ಬದಲಾವಣೆ ಕಂಡ ನಂತರ, ಅದು ಯಾವುದರಿಂದ ಬದಲಾವಣೆ ಆಯಿತು, ಗುರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನೀವು ಯಾವೆಲ್ಲ ರೀತಿಯ ತಿರುವುಗಳನ್ನು ಕಂಡುಕೊಂಡ್ರಿ, ನೀವು ಹಿಂದೆ ಹೇಗಿದ್ರಿ, ಈಗ ನೀವು ಹೇಗಿದ್ದೀರಾ, ಇದು ನಿಮ್ಮನ್ನೇ ನೀವು ಕನ್ನಡಿ ಎದುರಿಗೆ ನಿಂತರೆ ಗೊತ್ತಾಗುವಂಥ ಎನರ್ಜಿ ಆಗಿದೆ. ಹಾಗೆ ಇಲ್ಲಿ ಗುರುವಿನ ಮಂದಿರದ ಸುತ್ತಲಿನ ದಿವ್ಯ ಶಕ್ತಿ ನಿಮ್ಮ ಜೀವನವನ್ನು ಬದಲಿಸುವ ಒಂದು ಔರಾವನ್ನು ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ. ಈ ಸಮಯದಲ್ಲಿ ಅದನ್ನು ಸ್ವೀಕಾರ ಮಾಡಿ. ಕೆಲವರ ಎನರ್ಜಿಯ ಪ್ರಕಾರ ಈ ಜಗತ್ತಿನಲ್ಲಿ ಎಲ್ಲವೂ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಕೆಲವು ಶಕ್ತಿಗಳು ನಿಮ್ಮ ಅನುಭವಕ್ಕೆ ಬರ್ತವೆ. ಆ ಶಕ್ತಿ ಕೆಲವು ನಿಮ್ಮ ಅನುಭವಕ್ಕೆ ಬಂದಿದೆ. ಅದು ಭಯದ ಶಕ್ತಿ ಆಗಿರ್ಬೋದು, ಇಲ್ಲ ಪಾಸಿಟಿವ್ ಎನರ್ಜಿಯನ್ನು ನಿಮ್ಮ ಜೀವನಕ್ಕೆ ತುಂಬಿಸಿ ಭರವಸೆಯೊಂದಿಗೆ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗೋ ಒಂದು ಶಕ್ತಿ ಆಗಿರ್ಬೋದು. ಈ ಎರಡೂ ಶಕ್ತಿಗಳು ಒಂದಲ್ಲ ಒಂದು ಸಮಯದಲ್ಲಿ ನಿಮ್ಮ ಅನುಭವಕ್ಕೆ ಕನೆಕ್ಟ್ ಆಗಿದೆ. ನೀವು ಯಾವಾಗಲಾದರೂ ಗುರುವಿನ ಮಂದಿರದ ಹತ್ತಿರ ನಿಂತಿದ್ದೀರಾ, ಆ ಕ್ಷಣ ಮನಸ್ಸು ಶಾಂತವಾಗಿದೆಯಾ, ಹೃದಯ ಹಗುರವಾದ ಅನುಭವ ಆಗಿದೆಯಾ, ಯಾಕೆ ಅಂತ ಯೋಚಿಸ್ತಾ ಇದ್ದೀರಾ? ಇದು ಸಾಮಾನ್ಯ ಜಾಗ ಅಲ್ಲವೇ ಅಲ್ಲ, ಅದು ಗುರುವಿನ ಔರಾ. ಅಂದರೆ ಅಲ್ಲಿ ನೀವು ನಿಂತಿದ್ದೀರಾ, ಗುರುವಿನ ಒಂದು ಮಂದಿರ ಇರೋ ಸುತ್ತಮುತ್ತ ಜಾಗದಲ್ಲಿ ನೀವು ನಿಂತಿದ್ದೀರಾ. ಆಕಸ್ಮಿಕವಾಗಿ ಹೋಗಿದ್ರಿ, ಇಲ್ಲಾಂದರೆ ಯಾರೋ ಕರ್ಕೊಂಡು ಹೋಗಿದ್ರು ಅಂತೇಳಿ ಹೋಗಿದ್ರಿ, ಆಕಸ್ಮಿಕವಾಗಿ ಹೋಗಿದ್ರು ಕೂಡ ಇಲ್ಲಿ ಗುರುವಿನ ಒಂದು ಶಕ್ತಿ ನಿಮ್ಮ ಎನರ್ಜಿಗೆ ಯಾವ ರೀತಿ ಕನೆಕ್ಟ್ ಆಗಿದೆ ಅಂದರೆ, ನಿಮ್ಮ ಕಣ್ಣಿಗೆ ಕಾಣದಿದ್ರು ನಿಮ್ಮ ಸುತ್ತಲೂ ಇರುವ ಒಂದು ಅದೃಶ್ಯ ಶಕ್ತಿಯ ವಲಯವಾಗಿರುತ್ತೆ. ಅದು ಕೇವಲ ಕಲ್ಪನೆಯಲ್ಲ, ಇದು ನಿಮ್ಮ ಮನಸ್ಸು, ಭಾವನೆಗಳು, ಆತ್ಮ ಮತ್ತು ಜೀವಶಕ್ತಿ ಸೇರಿ ನಿರ್ಮಿಸಿರುವ ಒಂದು ಶಕ್ತಿಯ ಕ್ಷೇತ್ರ. ಹೇಗೆ ನೀವು ಸಂತೋಷವಾಗಿದ್ದಾಗ ನೀವು ಹಗುರ ಒಂದು ಲೈಟ್ ವೆಯ್ಟನ್ನು ಫೀಲ್ ಮಾಡ್ತಿರಲ್ಲ, ನಿಮ್ಮ ದೇಹ ಆಗಿರ್ಬೋದು, ಮನಸ್ಸಾಗಿರ್ಬೋದು, ಅದೇ ರೀತಿ ನೀವು ದುಃಖದಲ್ಲಿದ್ದಾಗ ಆ ಪರಿಸರವೇ ಸ್ವಲ್ಪ ಭಾರವಾಗಿರುತ್ತೆ, ಸುತ್ತಮುತ್ತ, ಇಲ್ಲ ನಿಮಗೆ ನೀವೇ ಭಾರವಾದ ಅನುಭವವನ್ನು ಕೂಡ ನೀವು ಹೊಂದುತ್ತಾ ಇರ್ತೀರ. ಅದೇ ನಿಮ್ಮ ಔರಾ ಪ್ರಭಾವ ಅಂತ ಹೇಳಿ ಅರ್ಥ. ಔರಾದ ಪವರ್ಫುಲ್ ಅರ್ಥ, ಔರಾ ಅಂದರೆ ನಿಮ್ಮೊಳಗಿನ ಸತ್ಯದ ಪ್ರತಿಬಿಂಬ, ನಿಮ್ಮ ಆತ್ಮದ ಧ್ವನಿ, ನಿಮ್ಮ ಎನರ್ಜಿಯ ಮುಖ, ನೀವು ಯಾರು ಅನ್ನೋದನ್ನು ಮಾತಿಲ್ಲದೆ ಹೇಳೋದು, ಇದು ಔರಾ. ಇದೇ ನಿಮ್ಮ ಔರಾ. ನಿಮ್ಮ ಔರಾವನ್ನು ಅಂದರೆ ನಿಮ್ಮ ಶಕ್ತಿಯನ್ನು, ನಿಮ್ಮ ಸುತ್ತ ಇರುವ ಒಂದು ಪ್ರಭಾಮಂಡಲದ ಶಕ್ತಿಯನ್ನು ನಿಮಗೆ ಇಲ್ಲಿ ಗುರುತಿಸುವ ಒಂದು ತೋರಿಸುವ ಕೆಲಸವನ್ನು ಬಾಬಾ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗಿದೆ. ಔರಾ ಅನ್ನೋದು ಒಂದು ಸಾಮಾನ್ಯ ವಲಯ ಅಲ್ವೇ ಅಲ್ಲ, ಇದು ನಿಮ್ಮ ಜೀವನವನ್ನು ಪ್ರಭಾವಿಸುವ ಒಂದು ದೊಡ್ಡ ಶಕ್ತಿಯಾಗಿದೆ. ಇಲ್ಲಿ ನಿಮ್ಮಲ್ಲಿ ಪಾಸಿಟಿವ್ ಔರಾ ಇದೆಯೋ ಇಲ್ಲ ನೆಗೆಟಿವ್ ಔರಾ ಇದೆಯೋ ಅನ್ನೋದನ್ನು ನೀವು ಇಲ್ಲಿ ಗುರುತಿಸ್ಕೊಳ್ಳಿ. ಈ ರೀತಿ ಮೆಸೇಜ್ ಇಲ್ಲಿ ನಿಮಗೆ ಕನೆಕ್ಟ್ ಆಗ್ತಾ ಇದೆ. ನೀವು ಎಲ್ಲಿ ಹೋದರೂ ಶಾಂತಿಯಿಂದ ಇರ್ತೀರ, ಜನರು ನಿಮ್ಮತ್ತ ಆಕರ್ಷಿತರಾಗ್ತಾರೆ, ನಿಮ್ಮ ಮಾತಿಗೆ ತೂಕ ಇರುತ್ತೆ, ಸಮಸ್ಯೆಗಳ ನಡುವೆ ಕೂಡ ನೀವು ಸ್ಟ್ರಾಂಗ್ ಆಗಿರ್ತೀರ, ಆತ್ಮವಿಶ್ವಾಸ ಹೆಚ್ಚಿರುತ್ತೆ. ನೀವು ಸರಳವಾಗಿ ಯಾವುದಾದ್ರೂ ಒಂದು ಫಂಕ್ಷನ್ ಆಗಿರ್ಬೋದು, ಇಲ್ಲ ಜನರಿರುವ ಮಧ್ಯೆ ಹೋದರೂ ನೀವು ಆ ಜನರ ಗುಂಪಿನಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಆಕರ್ಷಣೆಗೆ ಒಳಗಾಗ್ತೀರಾ. ನಿಮ್ಮ ಒಂದು ಮಾತು ಕೇಳೋಕ್ಕೆ ಇಷ್ಟಪಡ್ತಾರೆ. ನೀವು ಮಾತಾಡಬೇಕಾದ್ರೆ ಅಲ್ಲಿ ಸುತ್ತಮುತ್ತ ಸ್ವಲ್ಪ ಜನರ ಮೌನ ಹೆಚ್ಚಾಗತ್ತೆ, ಶಾಂತಿಯುತವಾಗಿ ನಿಮ್ಮ ಮಾತನ್ನು ಆಲಿಸ್ತಾರೆ. ಈ ರೀತಿಯಾಗಿ ಅದೇ ನೆಗೆಟಿವ್ ಔರಾ ಕೂಡ ಇದೆ ಅಂದರೆ ಅದನ್ನು ಕೂಡ ಇಲ್ಲಿ ನೀವು ಗುರುತಿಸ್ಕೊಳ್ಳಿ. ಮನಸ್ಸು ಯಾವಾಗಲೂ ಗೊಂದಲದಲ್ಲೇ ಇರುತ್ತೆ, ಮುಂದೇನು ನಾಳೆ ಏನು ಅನ್ನೋ ಕಿರಿಕಿರಿಯ ಒಂದು ಅನುಭವವನ್ನು ಹೊಂದ್ತಾ ಇರುತ್ತೆ. ಒತ್ತಡ ಭಯ ಹೆಚ್ಚಾಗ್ತಾನೆ ಇರುತ್ತೆ ಜೀವನದಲ್ಲಿ. ಅವಕಾಶಗಳು ದೂರ ಹೋಗ್ತವೆ. ಯಾವುದೇ ಒಂದು ಅವಕಾಶಗಳು ಬರ್ತಾ ಇದ್ದಾವೆ, ಅದು ಮದುವೆ, ಸಂತಾನ, ಕೆಲಸ, ಯಾವುದೇ ಅವಕಾಶಗಳು ಹತ್ತಿರ ಬರ್ತಾ ಇದ್ದಾವೆ, ಆದರೆ ಸ್ವಲ್ಪ ದೂರ ಹೋಗ್ತಾ ಇದ್ದಾವೆ ಅಂದರೆ ಇಲ್ಲಿ ನೀವು ನೆಗೆಟಿವ್ ಔರಾವನ್ನು ಸ್ವಲ್ಪ ಮಟ್ಟಿಗೆ ಹೊಂದಿದ್ದೀರಾ, ಆಕರ್ಷಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅರ್ಥ. ಔರಾ ಅಂದರೆ ಒಂದು ಮ್ಯಾಗ್ನೆಟ್ ಇದ್ದ ಹಾಗೆ. ನೀವು ಯಾವ ರೀತಿ ಯೋಚನೆ ಮಾಡ್ತೀರೋ, ಯಾವ ಭಾವನೆಯನ್ನು ಮನಸ್ಸಲ್ಲಿ ಇಟ್ಕೊಳ್ತೀರೋ ಅದನ್ನೇ ಅದು ಹೊರಗೆ ತೋರಿಸುತ್ತೆ, ಮತ್ತು ಅದೇ ತರಹದ ಘಟನೆಗಳನ್ನು ನಿಮ್ಮತ್ತ ಆಕರ್ಷಿಸುತ್ತೆ. ಇಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ, ಭಗವಂತನ ಶಕ್ತಿ ನಿಮ್ಮಲ್ಲಿದೆ, ನೀವು ಅವರ ಅಂಶ.
ಈ ಬ್ರಹ್ಮಾಂಡದ ಕಣ ನೀವಾಗಿದ್ದೀರಾ. ಇದು ವಾಸ್ತವ ಸತ್ಯ. ಇದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಿಮ್ಮಲ್ಲಿ ಭಗವಂತನ ಶಕ್ತಿ ಇದೆ, ನೀವು ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳಿ ಮತ್ತೊಮ್ಮೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಗುರುವು. ದಾರಿ ತೋರಿಸ್ತಾ ಇದ್ದಾರೆ. ನಿನ್ನಿಂದ ಸಾಧ್ಯ, ಯಾವುದು ಅಸಾಧ್ಯ ಅಂತ ಇಲ್ಲ, ಸಾಧ್ಯ. ಸ್ವಲ್ಪ ಶ್ರಮ ಪಡು, ಸ್ವಲ್ಪ ಒಂದು ಬಲವಾದ ಆಕರ್ಷಣೆಯೊಂದಿಗೆ ಒಂದು ಒಳ್ಳೆಯದನ್ನು ಯೋಚಿಸು. ನಕಾರಾತ್ಮಕವಾಗಿ ಚಿಂತಿಸಬೇಡ. ಇವತ್ತಿನ ಕರ್ಮದ ಬಗ್ಗೆ ಗಮನ ಹರಿಸು. ನಾಳೆ ಕಾಣದ ಭವಿಷ್ಯದ ಬಗ್ಗೆ ಚಿಂತಿಸ್ತಾ ನೀನು ಇವತ್ತಿನ ನೆಮ್ಮದಿ ಸಂತೋಷವನ್ನು ಹಾಳು ಮಾಡ್ಕೊಳ್ತಾ ಇದೆಯಾ. ವರ್ತಮಾನವನ್ನು ಸರಿಯಾಗಿ ಇಟ್ಕೊಂಡ್ರೆ ನಾಳೆ ತನ್ನಿಂದ ತಾನೇ ಸುಂದರವಾಗುತ್ತೆ. ನಾಳೆ ಸುಂದರವಾಗ್ತಾ ಹೋದಷ್ಟು ನಿನ್ನ ಭವಿಷ್ಯವೂ ಕೂಡ ತಾನಾಗಿಯೇ ಸುಂದರವಾಗಿ ರೂಪುಗೊಳ್ತಾ ಹೋಗುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಪರಿಚಯ ಮಾಡಿಸ್ಕೊಡೋಕ್ಕೆ, ಹಾಗೆ ನಿಮ್ಮ ಮನಸ್ಸಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ, ಗೊಂದಲಗಳಿಗೆ ಪರಿಹಾರ ಕೊಡಲಿಕ್ಕೆ, ಹಾಗೆ ನಿಮ್ಮನ್ನು ಹೀಲ್ ಮಾಡಲಿಕ್ಕೆ ಈ ರೀತಿ ಮೆಸೇಜನ್ನು ಇವತ್ತು ನಿಮಗೆ ಕೊಡ್ತಾ ಇದ್ದಾರೆ. ಇದು ನಿಮ್ಮ ಮನದ ಬಹುದಿನದ ಅರ್ಥವಾಗದ ಪ್ರಶ್ನೆಯಾಗಿತ್ತು. ನಿಮ್ಮ ಔರ ಅಂದರೆ ಏನು ಅನ್ನೋದು ಕೂಡ ನಿಮಗೆ ಗೊತ್ತಿರಲಿಲ್ಲ. ಹಾಗಾಗಿ ಇಲ್ಲಿ ನಿಮಗೆ ಇದರ ಪರಿಚಯವನ್ನು ಇಲ್ಲಿ ಮಾಡಿಸ್ತಾ ಇದ್ದಾರೆ ಈ ಎನರ್ಜಿ ಪ್ರಕಾರ. ಔರ ಅಂದರೆ ನಿಮ್ಮ ಒಂದು ರಕ್ಷಾ ಕವಚ ಇದ್ದ ಹಾಗೆ. ಪವರ್ಫುಲ್ ಔರ ಇದ್ದವನು ಕೆಟ್ಟ ದೃಷ್ಟಿ, ಕೆಟ್ಟ ಎನರ್ಜಿ, ನಕಾರಾತ್ಮಕ ಜನರಿಂದ ಸ್ವಾಭಾವಿಕವಾಗಿ ಪ್ರೊಟೆಕ್ಟ್ ಆಗ್ತಾರೆ. ಇಂಥವರು ಎಷ್ಟೇ ಒಂದು ಕೆಟ್ಟ ದೃಷ್ಟಿ, ಕೆಟ್ಟ ಪ್ರಭಾವ ಬೀರಿದರೂ ಕೂಡ ಅವರು ಪ್ರೊಟೆಕ್ಟ್ ಆಗ್ತಾನೆ ಇರ್ತಾರೆ. ಅಂಥ ಒಂದು ಎನರ್ಜಿನ ಇಗ್ನೋರ್ ಮಾಡ್ತಾನೆ ಇರ್ತಾರೆ. ಅಂಥ ಒಂದು ಪ್ರಬಲವಾದ ಆತ್ಮವಿಶ್ವಾಸವನ್ನು ಇವರು ಹೊಂದಿರ್ತಾರೆ. ಯಾಕಂದರೆ ಇವರು ಒಂದು ಅದೃಶ್ಯ ಕವಚ ಔರವನ್ನು ಹೊಂದಿರ್ತಾರೆ. ಹಾಗಾಗಿ ಅಂದರೆ ಅದೃಶ್ಯವಾಗಿ ಔರ ಕವಚವಾಗಿ ಕೆಲಸ ಮಾಡ್ತಾ ಇರುತ್ತೆ ಇವರು ಸುತ್ತ. ಹಾಗಾಗಿ ಇವರು ಕೆಟ್ಟದನ್ನು ದೂರ ತಳ್ಳುವಂಥ ಶಕ್ತಿಯನ್ನು ಹೊಂದಿರ್ತಾರೆ. ಹಾಗೆ ಹೀಲಿಂಗ್ ಶಕ್ತಿಯನ್ನು ಕೂಡ ಕೆಲವರು ಹೊಂದಿದ್ದೀರಾ. ಇಲ್ಲಿ ನಾನು ಸಾಮಾನ್ಯವಾಗಿ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ವಿವರಿಸ್ತಾ ಹೋಗ್ತೀನಿ. ನಿಮಗೆ ಯಾವ ಎನರ್ಜಿ ಕನೆಕ್ಟ್ ಆಗುತ್ತೋ ಅದನ್ನು ತೊಗೊಳ್ತಾ ಹೋಗಿ. ಒಳ್ಳೆಯ ಔರ ಇದ್ದವರು ತನ್ನನ್ನೇ ಅಲ್ಲ ಇತರರನ್ನೂ ಕೂಡ ಹೀಲಿಂಗ್ ಮಾಡ್ತಿರ್ತಾರೆ. ಅಂದರೆ ತಮಗೆ ಕಷ್ಟ ಇದೆ ಅಂತ ಹೇಳಿ ಅವರೆಲ್ಲೋ ಒಂದು ಮೂಲೆ ಗುಂಪಾಗೋದಿಲ್ಲ. ತಮ್ಮ ಕಷ್ಟಕ್ಕೂ ತಾವು ಪರಿಹಾರ ಹುಡ್ಕೊಳ್ತಾ ಇರ್ತಾರೆ. ಹಾಗೆ ಇನ್ನೊಬ್ರಿಗೂ ಕೂಡ ಭರವಸೆಯನ್ನು ಕೊಡ್ತಾ ಇರ್ತಾರೆ. ಅಂದರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಹೆದರಬೇಡ, ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ರೀತಿಲಿ ಹೇಳ್ತಾ ಇರ್ತಾರೆ. ನಾನು ಜೀವನದಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸಿದ್ದೀನಿ. ನಿನ್ನ ಜೀವನದಲ್ಲಿರೋ ಸಮಸ್ಯೆಗಳು ಏನೂ ಅಲ್ಲ, ಅವುಗಳು ಕೂಡ ಒಂದು ದಿನ ದೂರ ಆಗ್ತವೆ ಅನ್ನೋ ರೀತಿಲಿ ಅವರಿಗೆ ಭರವಸೆಯನ್ನು ತುಂಬ್ತಾ ಇರ್ತೀರ. ನಿಮ್ಮ ಹತ್ರ ಇದ್ದರೆ ಅವ್ರ ಮನಸ್ಸು ಶಾಂತವಾಗುತ್ತೆ. ಹಾಗೆ ನಿಮ್ಮ ಹತ್ರ ಅವ್ರದ್ದು ಯಾವುದಾದ್ರೂ ಒಂದು ಸಮಸ್ಯೆನ ಹೇಳ್ಕೊಂಡ್ರೆ ಅವ್ರ ಮನಸ್ಸಿಗೆ ಭರವಸೆ ಮೂಡುತ್ತೆ, ಎಲ್ಲ ಸಮಸ್ಯೆಗೆ ಪರಿಹಾರ ಸಿಕ್ತು ಅನ್ನೋ ರೀತಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಆ ರೀತಿಯಾಗಿ ನೀವು ಯಾರಿಗಾದರೂ ಸಮಾಧಾನ ಹೇಳಿದಾಗ ಅವರಿಗೆ ಫೀಲ್ ಆಗ್ತಾ ಇದೆ, ಅವರು ಪದೇ ಪದೇ ನಿಮ್ಮ ಒಂದು ಭರವಸೆಯನ್ನು ಕಾಯ್ತಾ ಇರ್ತಾರೆ, ನಿಮ್ಮ ಮಾತನ್ನು ಕೇಳಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮ್ಮ ಔರ ಪರಿಶುದ್ಧವಾಗಿದೆ. ನಿಮ್ಮ ಔರ ಕ್ಲೀನ್ ಮತ್ತು ಪವರ್ಫುಲ್ ಆಗಿದ್ದರೆ ನೀವು ಸರಿಯಾದ ನಿರ್ಧಾರಗಳನ್ನು ತಗೊಳ್ತೀರಾ. ಇಲ್ಲ ಅಂದರೆ ನಿರ್ಧಾರಗಳನ್ನು ತಗೊಳ್ಳೋದಿಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಬಿಡ್ತೀರಾ, ಹೆಚ್ಚಾಗಿ ಭಯ ಪಡ್ತೀರಾ, ಇಲ್ಲ ಆತಂಕಕ್ಕೆ ಒಳಗಾಗ್ತೀರಾ. ಅದು ಯಾವುದೇ ರೀತಿ ಒಂದು ವಿಚಾರದಲ್ಲಿ ಯಾರಾದರೂ ನಿಮ್ಮನ್ನು ಅಡ್ಡದಾರಿಗೆ ಕರೀತಾ ಇರ್ಬೋದು, ಇಲ್ಲ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ನಿಮಗೆ ನೋವು ಕೊಡ್ತಾ ಇದ್ದಾರೆ ಅಂದರೆ ನೀವು ಅದನ್ನು ಸಹಿಸ್ಕೊಳ್ತೀರಾ. ಯಾಕಂದರೆ ನಿಮ್ಮ ಔರ ಅಷ್ಟು ಪವರ್ಫುಲ್ ಅಲ್ಲ, ನಕಾರಾತ್ಮಕವಾಗಿದೆ. ಹಾಗಾಗಿ ಕೆಲವೊಂದು ಸಾರಿ ಅಂಥ ಒಂದು ವಿಚಾರದಲ್ಲಿ ನೀವು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋದಿಲ್ಲ. ತಗೊಳ್ಳೋಕ್ಕೆ ಭಯ ನಿಮಗೆ. ಏನಾದರೂ ಅವರಿಂದ ಸಮಸ್ಯೆ ಆಗ್ಬೋದು, ಇಲ್ಲ ಇನ್ಯಾವುದಾದ್ರೂ ಸಂಕಷ್ಟ ಎದುರಾಗ್ಬೋದಾ, ಇಲ್ಲ ನನಗೆ ಇವರು ಅನಿವಾರ್ಯ ಆಗಿದ್ದಾರೆ, ಇವ್ರ ಹತ್ರ ನಾನು ಇರಲೇಬೇಕು, ಇವ್ರನ್ನ ಬಿಟ್ಟರೆ ನನಗೆ ಬೇರೆ ಜೀವನ ಇಲ್ಲ ಅನ್ನೋ ರೀತಿಲಿ ಒಪ್ಕೊಂಡಿದ್ದೀರಾ. ಹಾಗಾಗಿ ನಿಮ್ಮ ಔರ ಇಲ್ಲಿ ಕ್ಲೀನ್ ಆಗಿಲ್ಲ, ಪವರ್ಫುಲ್ ಆಗಿಲ್ಲ ಅನ್ನೋದನ್ನು ಸೂಚಿಸ್ತಾ ಇದೆ. ಯಾವಾಗ ನೀವು ಒಂದು ಗುರುವಿನ ಎನರ್ಜಿಗೆ, ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು, ಈ ರೀತಿ ಒಂದು ವ್ರತ ಮಾಡ್ತಾ ಇದ್ದೀರಾ, ಪೂಜಾ ಆರಾಧನೆ ಮಾಡ್ತಾ ಇದ್ದೀರಾ, ಆಧ್ಯಾತ್ಮಿಕ ಒಂದು ಪ್ರಯಾಣಕ್ಕೆ ಕನೆಕ್ಟ್ ಆಗಿದ್ದೀರಾ ಅಂದರೆ ಈ ಸಮಯದಲ್ಲಿ ನಿಮ್ಮ ಔರ ಪರಿಶುದ್ಧವಾಗ್ತಾ ಹೋಗುತ್ತೆ. ಯಾಕಂದರೆ ಆ ಎನರ್ಜಿ ಕಡೆ ಅದು ಆಕರ್ಷಣೆ ಆದಷ್ಟು ನೀವು ಹೀಲ್ ಆಗ್ತಾ ಹೋಗ್ತಾ ಇದ್ದೀರಾ. ಹಾಗೆ ನೀವು ದೇವಸ್ಥಾನಕ್ಕೆ ಹೋಗೋದು ಏನೂ ಪ್ರಯೋಜನ ಇಲ್ಲ, ಅಲ್ಲಿ ಹೋಗಿದ್ದಕ್ಕೆ ನನಗೇನೂ ಫಲ ಸಿಗಲಿಲ್ಲ ಅಂತೇಳಿ ಅಂದ್ಕೊಳ್ಳೋ ಹಾಗೆ ಇಲ್ಲ. ಅಲ್ಲಿ ನೀವು ಎಷ್ಟೋ ಮಟ್ಟಕ್ಕೆ ಹೀಲ್ ಆಗಿರ್ತೀರಿ. ಇದು ನಿಮ್ಮ ಅನುಭವಕ್ಕೆ ಬಂದಿರೋದಿಲ್ಲ, ಆದರೂ ಆ ಕಾರಣದ ಶಕ್ತಿಯ ಅನುಭವಕ್ಕೆ ನೀವು ಒಳಗಾಗಿರ್ತೀರ. ಹಿಂದೆ ಸರಿಯಾದ ನಿರ್ಧಾರಗಳನ್ನು ತೊಗೊಳಕ್ಕಾಗ್ತಾ ಇರಲಿಲ್ಲ, ಆದರೆ ಈಗ ನೀವು ಆ ಒಂದು ಎನರ್ಜಿಗೆ, ಅದು ಗುರುವಿನ ಎನರ್ಜಿಗೆ, ದೈವದ ಎನರ್ಜಿಗೆ, ಹಾಗೆ ಒಂದು ಸ್ಥಳದ ಮಹಿಮೆಯ ಎನರ್ಜಿಗಾಗಿರ್ಬೋದು, ನೀವು ವ್ರತ ಮಾಡ್ತಾಯಿದ್ದೀರಾ, ಪೂಜೆ ಮಾಡ್ತಾಯಿದ್ದೀರಾ, ಅಫರ್ಮೇಷನ್ ಮಾಡ್ತಾಯಿದ್ದೀರಾ, ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ನಂಬಿಕೆ ಇಟ್ಟಿದ್ದೀರಾ ಈಗ ದೇವ್ರ ಬಗ್ಗೆ ಆಗಿರ್ಬೋದು, ಒಂದು ಶಕ್ತಿಯ ಬಗ್ಗೆ ಆಗಿರ್ಬೋದು. ಅಂದರೆ ಇಲ್ಲಿ ನೀವು ಧೈರ್ಯವಾಗಿ ಕೆಲವು ನಿರ್ಧಾರಗಳನ್ನು ತೊಗೊಳ್ತೀರಾ, ಕೆಲವು ಜನರನ್ನು ಇಗ್ನೋರ್ ಮಾಡ್ತೀರಾ. ಒಳಗಿನಿಂದಲೇ ನಿಮಗೊಂದು ಧ್ವನಿ ಕೇಳಿಸ್ತಾ ಇರುತ್ತೆ, ನಿಮಗದು ಸರಿಯಾದ ದಾರಿಯನ್ನು ತೋರಿಸ್ತಾ ಇದೆ ಅನ್ನುವ ರೀತಿಯಲ್ಲಿ ನಿಮಗೆ ಅನುಭವ ಕೂಡ ಆಗ್ತಾ ಇರುತ್ತೆ. ಯಾಕಂದರೆ ನೀವು ಒಂದು ದಿವ್ಯವಾದ ಅವರ ಶಕ್ತಿಗೆ ಕನೆಕ್ಟ್ ಆಗಿರ್ತೀರ. ಅದು ನಿಮ್ಮಲ್ಲೂ ಇರುತ್ತೆ, ಅದನ್ನು ಜಾಗೃತ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಹೇಗೆ ನಿಮ್ಮ ಫೋನ್ ಚಾರ್ಜ್ ಕಡಿಮೆ ಆದಾಗ ನೀವು ಅದಕ್ಕೆ ಚಾರ್ಜ್ ಮಾಡ್ತಿರಲ್ಲ, ಅದೇ ರೀತಿ ಕೆಲವೊಂದು ಸರಿ ನೆಗೆಟಿವ್ ವಿಚಾರಗಳಾಗಿರ್ಬೋದು, ಅಂಥ ಜನರ ಜೊತೆ ಮಾತುಕತೆ ಆಗಿರ್ಬೋದು, ಒಂದು ಜಗಳ ಆಗಿರ್ಬೋದು, ಇಲ್ಲ ನಿರಾಸೆ, ಕೊರತೆಗಳು, ಇವೆಲ್ಲವೂ ನಿಮ್ಮ ಔರವನ್ನು ಅಂದರೆ ಬ್ಯಾಟ್ರಿ ಚಾರ್ಜನ್ನು ಕಡಿಮೆ ಮಾಡಿರುತ್ತೆ. ನೀವು ದಿನನಿತ್ಯ ಹೇಗೆ ಫೋನ್ನ ಚಾರ್ಜಿಗೆ ಹಾಕ್ತೀರೋ ಅದೇ ರೀತಿ ನೀವು ಪರಿಶುದ್ಧವಾಗಿ ದಿನನಿತ್ಯ ಬೆಳಗ್ಗೆ ಬೇಗ ಏಳೋದು, ಒಂದು ಸ್ನಾನ ಮಾಡೋದು, ಇದರಿಂದನೂ ಕೂಡ ಪರಿಶುದ್ಧವಾಗ್ತೀರಾ. ಪಂಚಭೂತಗಳಲ್ಲಿ ಒಂದಾದ ನೀರಿನಲ್ಲಿ ನೀವು ಸ್ನಾನ ಮಾಡಿದಾಗ ಏನಾಗುತ್ತೆ ಅಂದರೆ ಆ ನೀರು ನಿಮ್ಮನ್ನು ಶುದ್ಧೀಕರಣ ಮಾಡುತ್ತೆ. ಇದು ಕೂಡ ಒಂದು ಹೀಲಿಂಗ್ ಪ್ರೊಸೀಜರೇ ಆಗಿರುತ್ತೆ. ಇದನ್ನು ನೀವು ದಿನನಿತ್ಯ ಬೆಳಗ್ಗೆ ಮಾಡ್ತೀರಾ ಅಲ್ವಾ. ಸ್ನಾನ ಮಾಡೋದನ್ನು ನೀವು ಸರಿಯಾಗಿ ತಿಳ್ಕೊಳ್ಬೇಕು.
ಹಾಗಾಗಿ ಸ್ನಾನವನ್ನು ಯಾವಾಗ ಬೇಕಾದರೆ ಆವಾಗ ಮಾಡೋದಲ್ಲ, ಅದನ್ನು ಬೆಳಗಿನ ಸಮಯದಲ್ಲಿ ಮಾಡೋದ್ರಿಂದ ಒಳ್ಳೆಯದು. ಆ ಸಮಯ ನಂತರ ನೀವು ಒಂದು ದೀಪಾರಾಧನೆ ಮಾಡ್ತೀರಾ, ಒಂದು 5 ನಿಮಿಷಗಳ ಧ್ಯಾನ ಮಾಡ್ತೀರಾ, ಇಂಥದ್ದೆಲ್ಲ ಒಂದು ಮಾಡಿದಾಗ ನಿಮ್ಮ ಔರ ಪರಿಶುದ್ಧವಾಗ್ತಾ ಹೋಗುತ್ತೆ, ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗ್ತಾ ಹೋಗುತ್ತೆ. ಆಗ ನೀವು ಮತ್ತೆ ಉತ್ಸಾಹದಿಂದ ಒಂದು ಸಕಾರಾತ್ಮಕ ದೈವಿಕ ಶಕ್ತಿಗಳೊಂದಿಗೆ ಕನೆಕ್ಟ್ ಆಗಿ ಮತ್ತೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕೆ ಶುರು ಮಾಡ್ತೀರಾ. ಮೋಸ, ಕೆಟ್ಟ ವ್ಯಕ್ತಿಯ ಸ್ವಭಾವ ಆಗಿರ್ಬೋದು, ಕೆಟ್ಟದನ್ನಾಗಿರ್ಬೋದು ಗುರುತಿಸಲಿಕ್ಕೆ ನಿಮಗೆ ತುಂಬ ಸಹಾಯ ಮಾಡುತ್ತೆ ನಿಮ್ಮ ಔರನೇ. ನಿಮ್ಮ ಔರ ಪರಿಶುದ್ಧವಾಗಬೇಕು ಅಂದರೆ ನೀವು ಆಧ್ಯಾತ್ಮಿಕ ಒಂದು ಪ್ರಯಾಣಕ್ಕೆ ಕನೆಕ್ಟ್ ಆಗಬೇಕು, ಅದ್ರ ಜೊತೆ ಗುರುವಿನ ಜೊತೆ ನಿಮ್ಮ ಪ್ರಯಾಣ ಶುರುವಾಗಬೇಕು, ದೈವ ಶಕ್ತಿಗಳನ್ನು ನೀವು ನಂಬಬೇಕು, ಅದಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕಂದ್ರೆ ಆ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ನಿಮ್ಮ ಔರ ಪರಿಶುದ್ಧವಾಗ್ತಾ ಹೋಗುತ್ತೆ. ನಿಮ್ಮಲ್ಲೇ ಇರುವ ಒಂದು ಔರ ಅಂದರೆ ಪ್ರಭಾಮಂಡಲ, ಅದು ಕೇವಲ ಒಂದು ಶಕ್ತಿಯಲ್ಲ, ಅದು ನಿಮ್ಮ ಜೀವನದ ದಿಕ್ಕು ತೋರಿಸುವ ಕಂಪಾಸ್ ಆಗಿದೆ. ಹಾಗಾಗಿ ದಿನನಿತ್ಯ ಅಫರ್ಮೇಷನ್ ಮಾಡ್ತೀರಾ, ಗುರುವಿನ ಧ್ಯಾನ ಮಾಡ್ತೀರಾ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಗುರುವಿನ ಸ್ಮರಣೆ ಮಾಡ್ತೀರಾ, ದೀಪಾರಾಧನೆ ಮಾಡ್ತಾ ಇದ್ದೀರಾ ಅಂದರೆ ನೀವು ನಿಮ್ಮ ಔರವನ್ನು ಅವತ್ತಿನ ದಿನ ಕ್ಲೀನ್ ಮಾಡಿ ಚಾರ್ಜ್ ಮಾಡ್ಕೊಳ್ತಿದ್ದೀರಾ. ಇದು ನಿಮ್ಮ ಜೀವನಕ್ಕೆ ತುಂಬ ಸಹಾಯ ಆಗುತ್ತೆ. ಅವತ್ತಿನ ದಿನ ನೀವು ಗುರುವಿಗೆ ಸಮರ್ಪಣೆ ಮಾಡಿ ನಿಮ್ಮ ದಿನವನ್ನು ಶುರು ಮಾಡೋದ್ರಿಂದ ನೀವು ಪಾಸಿಟಿವ್ ಆದ ಒಳ್ಳೆ ಕೆಲಸಗಳನ್ನು ಮಾಡ್ತೀರಾ. ಹಾಗೆ ಏನಾದರೂ ಅಂಥದ್ರಲ್ಲಿ ಸಮಸ್ಯೆ ಆದರೂ ಕೂಡ ಅವುಗಳನ್ನು ನಾನು ನಾಳೆ ಸರಿಪಡಿಸ್ಕೊಳ್ತೀನಿ ಅನ್ನುವ ಧೈರ್ಯದೊಂದಿಗೆ ಆ ದಿನವನ್ನು ಎಂಡ್ ಮಾಡ್ತೀರಾ. ಅಷ್ಟೊಂದು ಪವರ್ಫುಲ್ಲಾಗಿ ಇಡುತ್ತೆ ಆ ಔರ. ಅದೇ ದಿವ್ಯ ಶಕ್ತಿ. ಇದು ನೀವು ದೇವಸ್ಥಾನಗಳಿಗೆ ಹೋದಾಗಲೂ, ಗುರುವಿನ ಮಂದಿರಕ್ಕೆ ಹೋದಾಗಲೂ, ಗುರುವಿನ ಒಂದು ಸೇವೆಯನ್ನು ಮಾಡಿದಾಗೂ, ಅಂದರೆ ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಎಲ್ಲಿಯವರೆಗೂ ಸಾಕ್ತೀರೋ ಅಲ್ಲಿಯವರೆಗೂ ನಿಮ್ಮ ಔರ ಸ್ಟ್ರಾಂಗ್ ಆಗಿರುತ್ತೆ. ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಹಂತ ಹಂತವಾಗಿ ದಾರಿ ತೋರಿಸ್ತಾ ಹೋಗ್ತಾರೆ. ಯಾಕಂದರೆ ಒಬ್ಬ ಮಾರ್ಗದರ್ಶಕರು ನಿಮಗೆ ಅವಶ್ಯಕವಾಗಿರುತ್ತೆ. ನಿಮ್ಮ ಮಕ್ಕಳು ಬೆಳಗ್ಗೆ ಎದ್ದಾಗ ಅವರಿಗೆ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ನೀವು ಹೇಳ್ತೀರಲ್ವಾ, ಮಗು ಬೇಗ ಏಳು, ಹಲ್ಲುಜ್ಜು, ಮುಖ ತೊಳಿ, ದೇವರಿಗೆ ಕೈ ಮುಗಿ, ನಂತರ ನೀನೇನಾದರೂ ಒಂದು ಒಳ್ಳೆ ಕೆಲಸ ಮಾಡು, ಅಂದರೆ ತಿಂಡಿ, ಸ್ನಾನ, ಪೂಜೆ ಇಂಥವೆಲ್ಲ ಮಾಡಲಿಕ್ಕೆ ಶುರು ಮಾಡಿಸ್ತೀರಲ್ವ. ಅಂದರೆ ಒಂದು ಶಿಸ್ತು. ನಿಮ್ಮ ಮಗುವಿಗೆ ನೀವು ಹೇಗೆ ಒಂದು ಶಿಸ್ತು ಕೊಟ್ಟು ಅವನನ್ನು ಸುಸಂಸ್ಕೃತವಾಗಿ ಬೆಳೆಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರೋ, ಅದೇ ರೀತಿ ಗುರುವು ನಿಮ್ಮ ಔರವನ್ನು ಹೇಗೆ ಶುದ್ಧವಾಗಿ ಇಟ್ಕೊಂಡು ನೀವು ಒಬ್ಬ ಸುಸಂಸ್ಕೃತ ನಾಗರಿಕನಾಗಿ ಬಾಳಬೇಕು ಅನ್ನೋದನ್ನು ಕಲಿಸ್ತಾ ಹೋಗ್ತಾರೆ. ಹಾಗಾಗಿ ಗುರು ಬಹಳ ಮುಖ್ಯ ಜೀವನಕ್ಕೆ. ಹಾಗಾಗಿ ಇಲ್ಲಿ ಬಾಬಾ ನಿಮಗೆ ಈ ಒಂದು ಎನರ್ಜಿಯನ್ನು ಕನೆಕ್ಟ್ ಮಾಡಿದ್ದಾರೆ ಅಂದರೆ ನಿಮ್ಮ ಔರ ಸ್ಟ್ರಾಂಗ್ ಮಾಡಿಕೊಂಡ್ರೆ ನಿಮ್ಮ ಭವಿಷ್ಯವೇ ಸ್ಟ್ರಾಂಗ್ ಆಗುತ್ತೆ. ನೀವು ಕೆಲವರು ಹೇಳ್ತಾ ಇದ್ದೀರಲ್ಲ, ನಾನು ಬಹಳ ಬಾಬಾರವರ ಪೂಜೆ ಮಾಡಿದೆ, ವ್ರತ ಮಾಡಿದೆ, ನಾನು ಪೂಜೆ ಮಾಡದೇ ಇರೋ ದೇವರಿಲ್ಲ, ವ್ರತ ಮಾಡದೇ ಇರೋ ದೇವರಿಲ್ಲ, ನಾನು ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದೀನಿ, ಎಲ್ಲದರಲ್ಲೂ ಸೋಲು ಒಪ್ಕೊಂಡಿದ್ದೀನಿ, ಯಾರೂ ದೇವರು ನನಗೆ ಕೈ ಹಿಡಿಲಿಲ್ಲ ಅಂತ ಹೇಳಿ ಕೆಲವರ ಅಭಿಪ್ರಾಯ ಇದೆ. ಅಂದರೆ ಅವರಿಗೆ ಇದೇ ಉತ್ತರ ಆಗಿದೆ. ನೀವು ಮಾಡಿದ್ದು ಯಾವುದೂ ಕೂಡ ವ್ಯರ್ಥ ಆಗಿರೋದಿಲ್ಲ. ಆ ಸಮಯಕ್ಕೆ ಸರಿಯಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ತುಂಬೋದ್ರ ಮೂಲಕ ನೀವು ಬದಲಾವಣೆಯನ್ನು ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡಿರುತ್ತೆ. ಆದರೆ ನೀವು ಇದು ಕಾಣದ ಶಕ್ತಿಯಲ್ಲ, ಹಾಗಾಗಿ ನಿಮಗೆ ಕೆಲವೊಂದು ಸರಿ ನೀವು ಅಂದ್ಕೊಂಡಿದ್ದ ಆ ಸಮಯದಲ್ಲಿ ನಡೀಲಿಲ್ಲ ಅಂದರೆ ನನಗೆ ಅಲ್ಲಿಂದ ಏನೂ ಒಳ್ಳೆಯದಾಗಿಲ್ಲ ಅನ್ನೋ ರೀತಿಲಿ ನಿಮಗೆ ನೀವೇ ಹೇಳ್ಕೊಳ್ತಾ ಇದ್ದೀರಿ. ಅಂದರೆ ನಿಮ್ಮ ಔರ ಅಂದರೆ ಇನ್ನೂ ಸ್ಟ್ರಾಂಗ್ ಆಗಿಲ್ಲ, ಕ್ಲೀನ್ ಆಗಿಲ್ಲ, ಪರಿಶುದ್ಧವಾಗಿಲ್ಲ. ಹಾಗಾಗಿ ನಿಮ್ಮ ಮೇಲೆ, ನಿಮ್ಮ ಪೂಜೆಯ ಮೇಲೆ, ನಿಮ್ಮ ಪ್ರಾರ್ಥನೆಯ ಮೇಲೆ, ನಿಮ್ಮ ಅಫರ್ಮೇಷನ್ ಮೇಲೆ, ನಿಮ್ಮ ಮ್ಯಾನಿಫೆಸ್ಟ್ ಮೇಲೆ ನಿಮಗೆ ಇನ್ನೂ ನಂಬಿಕೆ ಬಂದಿಲ್ಲ. ನೀವು ಯಾವಾಗ ಆ ಒಂದು ಎನರ್ಜಿಗೆ ತುಂಬ ಪರಿಪೂರ್ಣವಾಗಿ ಶಾಂತವಾಗಿ ಶರಣಾಗತಿಯನ್ನು ಹೊಂದಿದ್ದೀರೋ ಆಗ ಖಂಡಿತವಾಗಿಯೂ ಆ ಒಂದು ಔರ ನಿಮ್ಮ ಔರಕ್ಕೆ ಕನೆಕ್ಟ್ ಆಗಿ ನಿಮ್ಮ ಔರವನ್ನು ಹೀಲ್ ಮಾಡುತ್ತೆ. ಅಂದರೆ ಕೆಲವೊಂದು ಸಾರಿ ನೀವು ಎಷ್ಟು ದುರ್ಬಲರಾಗಿರ್ತೀರ ಅಂದರೆ ನೀವು ಆ ರೀತಿ ಅಂದ್ಕೊಂಡ್ರೂ ಕೂಡ ಪೂಜೆ ಪುನಸ್ಕಾರ ಏನು ಮಾಡಿದ್ರೂ ಕೂಡ ನಿಮ್ಮ ಔರ ಪರಿಶುದ್ಧವಾಗೋದಿಲ್ಲ. ಹಾಗಾಗಿ ನೆಗೆಟಿವ್ ಥಾಟ್ಸ್ಗಳು ಬರ್ತವೆ. ಒಂದು ಸರಿಯಾದ ನಿರ್ಧಾರವನ್ನು ಸರಿಯಾದ ಸಮಯಕ್ಕೆ ತೊಗೊಳಕ್ಕಾಗೋದಿಲ್ಲ. ಅನೇಕ ರೀತಿಯ ಮೋಸಗಳಿಗೆ ಎದುರಾಗ್ತಾ ಇರ್ತೀರ. ಇದೆಲ್ಲ ನಡೀತಾ ಇದೆ. ಆದರೂ ಗುರುವಿನ ಶರಣದಲ್ಲಿದ್ದೀರಾ ಅಂದರೆ, ಅವರ ಮಂದಿರಕ್ಕೆ ಹೋಗ್ತೀರಾ ಅಂದರೆ ಈ ಸಮಯದಲ್ಲಿ ನಿಮ್ಮ ಔರ ಪರಿಶುದ್ಧ ಮಾಡಲಿಕ್ಕೆ ಔರವನ್ನು ನಿಮಗೆ ಕೊಡ್ತಾರೆ, ಅಂದರೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ರೀತಿ ನಡೆಯುತ್ತೆ ಇಲ್ಲಿ, ಅಂದರೆ ಹೀಲ್ ಮಾಡ್ತಾರೆ ಗುರುವು. ಹಾಗಾಗಿ ನೀವು ಈ ಎಲ್ಲ ಕರ್ತವ್ಯಗಳನ್ನು ನೀವು ಚಾಚು ತಪ್ಪದೆ ನಿಭಾಯಿಸ್ತಾ ಇದ್ದೀರಿ ಅಂದರೆ ಇದರಿಂದ ಅವ್ರಿಗೆ ಲಾಭ ಅಲ್ಲ, ನಿಮಗೆ ಲಾಭ. ಪ್ರಕೃತಿ, ಗಾಳಿ, ನೀರು, ಬೆಳಕು, ಮಣ್ಣು ಇವೆಲ್ಲವೂ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾವೆ ಒಂದಲ್ಲ ಒಂದು ರೀತಿಯಲ್ಲಿ. ಅವುಗಳನ್ನು ಹೀಲ್ ಮಾಡಿಕೊಂಡು ಹೇಗೆ ಅಂದರೆ, ನಾವು ಒಂದು ಕಡೆ ಹೋಗ್ತೀವಿ ಅಂದರೆ ಅಲ್ಲಿ ಕಸ ಹರಡಿ ಎಲ್ಲ ಗಲೀಜು ಮಾಡಿ ಬರ್ತೀವಿ. ನೀರು ಹತ್ರ ಹೋದರೆ ನೀರನ್ನು ಗಲೀಜು ಮಾಡ್ತೀವಿ, ಮಣ್ಣು ಹತ್ರ ಹೋದರೆ ಮಣ್ಣನ್ನು ಗಲೀಜು ಮಾಡ್ತೀವಿ ಅಲ್ವಾ. ಆದರೆ ಅವುಗಳು ಯಾವುದೇ ರೀತಿ ಕಂಪ್ಲೇಂಟ್ ಮಾಡದೆ ಅವುಗಳನ್ನು ಹೀಲ್ ಮಾಡಿಕೊಂಡು ನಂತರ ಮತ್ತೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತವೆ. ಹಾಗಾಗಿ ಒಂದು ಪಂಚಭೂತಗಳ ಎನರ್ಜಿಗೆ ನೀವು ಕನೆಕ್ಟ್ ಆಗಬೇಕು ಅಂದರೆ ಪ್ರಕೃತಿಯ ಎನರ್ಜಿಗೆ ನೀವು ಕನೆಕ್ಟ್ ಆಗಬೇಕು, ದೇವರ ಎನರ್ಜಿಗೆ, ಗುರುವಿನ ಎನರ್ಜಿಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ. ಅದರಿಂದಲೇ ನೀವು ಸುಮಾರು ಬದಲಾವಣೆ ಆಗಿದ್ದೀರಾ. ಇನ್ನೂ ಕೆಲವರಲ್ಲಿ ಆತಂಕ, ಅಳು, ದುರ್ಬಲತೆ ಇದೆಲ್ಲ ಇದೆ ಅಂದರೆ ನಿಮ್ಮ ಔರ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿ ಬರ್ತಾ ಇದೆ. ಇದನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂದರೆ ನೀವು ದೀಪಾರಾಧನೆ, ಧ್ಯಾನ ಮಾಡಬೇಕು, ಗುರುವನ್ನು ಧ್ಯಾನಿಸಬೇಕು, ಗುರುವನ್ನು ಮಾರ್ಗದರ್ಶಕರನ್ನಾಗಿ ಇಟ್ಕೊಳ್ಬೇಕು. ಗುರುವನ್ನು ನೀವು ಸಾಕ್ಷಿಯಾಗಿ ಇಟ್ಕೊಂಡು ಯಾವುದೇ ಒಂದು ವ್ರತ, ಪೂಜೆ, ಒಂದು ಸಂಕಲ್ಪ ಮಾಡಿದರೂ ಕೂಡ ಅದರ ಜವಾಬ್ದಾರಿ
ಪರಿಪೂರ್ಣವಾಗಿ ಅವ್ರು ಬರೆಸ್ತಾರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ. ಈಗೂ ಕಾಲ ಮಿಂಚಿಲ್ಲ, ಈಗೂ ಕೂಡ ನೀವು ನಿಮ್ಮ ಔರವನ್ನು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂತಲೇ ಇಲ್ಲಿ ಗುರುವು ಸೂಚಿಸ್ತಾ ಇದ್ದಾರೆ. ಹಾಗಾಗಿ ನೀವು ಮತ್ತೆ ಸೋಮಾರಿತನವನ್ನು, ಒಂದು ಅಶಿಸ್ತನ್ನು ತೊರೆದು ಏನೂ ಆಗಿಲ್ಲ ಅನ್ನೋ ಮಾತನ್ನು ದೂರ ಮಾಡಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಸುತ್ತಮುತ್ತ ಎಂಥ ಜನರೇ ಇರಲಿ, ಎಂಥ ನೋವೇ ಇರಲಿ, ಎಂಥ ಸಮಸ್ಯೆನೇ ಎದುರಾಗಿರಲಿ, ಅವುಗಳನ್ನು ಕಡೆಗಣಿಸ್ತಾ ನಾನು ನನ್ನ ಔರವನ್ನು ಪರಿಶುದ್ಧವಾಗಿ ಮಾಡ್ಕೊಳ್ಬೇಕು, ಅದು ನನ್ನಿಂದ ಸಾಧ್ಯ ಆಗ್ತಾಯಿಲ್ಲ, ಹಾಗಾಗಿ ನಾನು ಗುರುವಿನ ಎನರ್ಜಿಗೆ ಕನೆಕ್ಟ್ ಆಗೋಣ, ಅವರು ಖಂಡಿತ ನನ್ನನ್ನು ಕನೆಕ್ಟ್ ಮಾಡಿಕೊಂಡು ನನ್ನಲ್ಲಿರುವ ಔರವನ್ನು ಸ್ಟ್ರಾಂಗ್ ಮಾಡ್ತಾರೆ. ಆಗ ನಾನು ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತೊಗೊಂಡು ನನ್ನ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಗುರುವಿನಲ್ಲಿ ಪರಿಪೂರ್ಣವಾಗಿ ನಂಬಿಕೆ ಇಟ್ಟು ಶರಣಾಗ್ತೀರ, ಖಂಡಿತ ಗುರು ನಿಮ್ಮನ್ನು ಹೀಲ್ ಮಾಡ್ತಾರೆ. ಯಾವಾಗಲೂ ನಾನು ಅದು ಮಾಡಿದೆ ಇದು ಮಾಡಿದೆ ನನಗೇನು ಒಳ್ಳೇದಾಗಿಲ್ಲ ಅಂತ ಹೇಳಿ ನೀವು ದೇವರ ಹತ್ರ ಕೂತ್ಕೊಂಡು ಹೇಳ್ತಾ ಇರ್ತೀರಲ್ಲ, ಅದಕ್ಕೋಸ್ಕರನೇ ಈ ಮೆಸೇಜ್ ನಿಮಗೆ ಸಿಕ್ಕಿದೆ. ಗುರುವು ನಿಮ್ಮನ್ನು ಈ ರೀತಿಯಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನೀವೆಲ್ಲಿ ತಪ್ಪು ಮಾಡ್ತಾಯಿದ್ದೀರಿ ಅದನ್ನು ತಿದ್ದುತ್ತಾ ಇದ್ದಾರೆ. ನೀವು ಗುರುವನ್ನು ನಂಬಿದ್ದೀರಾ, ಅವರ ಭಕ್ತರಾಗಿದ್ದೀರಾ, ಅಥವಾ ಅನುಮಾನದಲ್ಲೂ ಇರಬಹುದು. ಆದರೆ ಗುರುವಿನ ಶಕ್ತಿ ಭಕ್ತಿಯನ್ನು ನೋಡೋದಕ್ಕಿಂತ ನಿಮ್ಮ ಹೃದಯವನ್ನು ನೋಡ್ತಾ ಇದೆ. ಇಲ್ಲಿ ನಿಮ್ಮಲ್ಲಿ ಭಕ್ತಿ ಕೆಲವೊಂದು ಸಾರಿ ಏರುಪೇರಾದರೂ ಕೂಡ ನಿಮ್ಮ ಹೃದಯ ಶುದ್ಧವಾಗಿ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿದರೆ ಖಂಡಿತ ಅವರ ಕೃಪೆ ನಿಮ್ಮ ಮೇಲೆ ಆಗತ್ತೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಹಾಗಾಗಿ ಹೆದರುವ ಅವಶ್ಯಕತೆ ಇಲ್ಲ. ಪೂಜೆ ಮಾಡಲಿಲ್ಲ, ಭಕ್ತಿ ಇಲ್ಲ, ಹಾಗಾಗಿ ನನಗೆ ದೇವರು ಒಳ್ಳೇದು ಮಾಡಲ್ಲ ಅಂಥೇಳಿ ನೀವು ಹೆದರೋ ಅವಶ್ಯಕತೆ ಇಲ್ಲ. ನಿಮ್ಮ ಪರಿಶುದ್ಧವಾದ ಒಂದು ಕರ್ಮವನ್ನು ಕೂಡ ಇಲ್ಲಿ ಗಮನಕ್ಕೆ ತಗೊಂಡು ನಿಮ್ಮನ್ನು ಆಶೀರ್ವದಿಸಲಾಗ್ತಾ ಇದೆ. ಹಾಗಾಗಿ ಒಮ್ಮೆ ಆ ಶಕ್ತಿಗೆ ನಂಬಿಕೆಯಿಂದ ಕನೆಕ್ಟ್ ಆಗಿ ಶರಣಾಗಿ ನಿಮ್ಮ ಜೀವನವೇ ಬದಲಾಗತ್ತೆ. ಗುರುವಿನ ಮಂದಿರ ಅಂದರೆ ಗುರುವಿರುವ ಸ್ಥಾನ ಅಂದರೆ ಅದು ಕೇವಲ ಗೋಡೆ, ಇಟ್ಟಿಗೆ, ಮಣ್ಣು ಇಂಥದ್ರಿಂದ ಕಟ್ಟಿರೋದಿಲ್ಲ, ಅದು ಅರಿವಿನಿಂದ ಕಟ್ಟಿರುತ್ತೆ. ಅದು ಆ ಗುರುವೆಂಬ ಜೀವಂತ ದಿವ್ಯ ಶಕ್ತಿ ನಿಮ್ಮನ್ನು ಒಂದು ದಿವ್ಯವಾದ ಪ್ರಪಂಚಕ್ಕೆ ಕೊಂಡೊಯ್ಯುತ್ತೆ. ಶನಿ ದೋಷ ಇದೆ, ರಾಹು ದೋಷ ಇದೆ, ಕೇತು ದೋಷ ಇದೆ, ಹಾಗೆ ಇನ್ನೂ ಏನೇನೋ ಕಾರಣಗಳನ್ನು ನೀವು ಕೇಳಿರಬಹುದು, ಇಲ್ಲ ಆ ರೀತಿಯ ಒಂದು ಭ್ರಮೆಯಲ್ಲಿ ಇರ್ಬೋದು. ಯಾವುದೇ ಗ್ರಹಗತಿಗಳು ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮದ ಮುಂದೆ ದೋಷವನ್ನು ಕೊಡೋದಿಲ್ಲ. ಅಂದರೆ ನಿಮ್ಮ ಎನರ್ಜಿ ಸ್ಟ್ರಾಂಗ್ ಆಗಿದ್ದಾಗ, ನೀವು ಒಳ್ಳೆಯ ಕೆಲಸವನ್ನು ಆಯ್ಕೆ ಮಾಡಿಕೊಂಡಾಗ, ಒಳ್ಳೆಯ ಉದ್ದೇಶವನ್ನು ಆಯ್ಕೆ ಮಾಡ್ಕೊಂಡು ಸಾಕ್ತಾ ಇದ್ದೀರಾ ಅಂದರೆ, ಯಾವುದೋ ಹಿಂದಿನ ಜನ್ಮದಲ್ಲೂ ಕೂಡ ನಿಮಗೆ ಏನೋ ಒಂದು ದೋಷ ಕಾಡೋದಿತ್ತು ಅಂದರೂ ಕೂಡ ಈ ಜನ್ಮದಲ್ಲಿ ನಿಮಗೆ ಅದಕ್ಕೆ ಒಂದು ಸಜೆಷನ್ ಅನ್ನೋದು ಸಿಗುತ್ತೆ. ಅಂದರೆ ಅದರ ಪ್ರಭಾವ ತಗ್ಗತ್ತೆ. ಹಾಗಾಗಿ ಇಲ್ಲಿ ಆ ದೋಷ ಇದೆ, ಈ ದೋಷ ಇದೆ ಅಂತೇಳಿ ಎಲ್ಲೆಲ್ಲೋ ಹೋಗಿ ಹಣ ಖರ್ಚು ಮಾಡ್ತಾ ಇದ್ದೀರಾ, ಅದನ್ನು ಬಿಟ್ಟುಬಿಡಿ. ಗ್ರಹ ದೋಷಗಳನ್ನು ಸರಿಪಡಿಸ್ಕೊಳ್ಬೇಕು ಅಂದರೆ ನಿಮ್ಮ ಆತ್ಮದ ಉದ್ದೇಶ, ಇವತ್ತಿನ ಒಂದು ವರ್ತಮಾನದ ಕೆಲವು ಕರ್ಮದ ಉದ್ದೇಶಗಳನ್ನು ಬದಲಾಯಿಸ್ಕೊಂಡು ತಿದ್ಕೊಂಡು ಹೋದರೆ ಆಯಿತು. ಮನೆಯಲ್ಲಿರೋ ತಂದೆ ತಾಯಿ, ನಿಮ್ಮ ಸುತ್ತಮುತ್ತ ಇರುವ ಒಂದು ಹಸಿದವರಾಗಿರ್ಬೋದು, ಪ್ರಾಣಿ ಪಕ್ಷಿಗಳು ನೀರಿಲ್ಲದೆ ಒದ್ದಾಡ್ತಾ ಇದ್ದಾವೆ, ಕಾಳು ಏನು ಆಹಾರ ಇಲ್ಲದೆ ಒದ್ದಾಡ್ತಿದೆ, ಅವುಗಳನ್ನು ನೋಡ್ತಾ ಇದ್ದೀರಾ, ಆದರೂ ಕೂಡ ಕಂಡು ಕಾಣದಂತೆ ಓಡಾಡ್ತಾ ಇದ್ದೀರಾ ಅಂದರೆ ಖಂಡಿತ ಗ್ರಹ ದೋಷಗಳು ನಿಮ್ಮ ಮೇಲೆ ಪರಿಣಾಮ ಬೀರ್ತವೆ. ಇಂತಹ ಒಂದು ಎನರ್ಜಿಗೆ ಕನೆಕ್ಟ್ ಆಗಿ ನೀವು ಎಷ್ಟು ಇಂಥವರಿಗೆ, ಇಂಥ ನಿಸ್ಸಹಾಯಕರಿಗೆ, ಅದು ಪ್ರಾಣಿ ಪಕ್ಷಿನೇ ಆಗಿರ್ಬೋದು, ಮನುಷ್ಯರೇ ಆಗಿರ್ಬೋದು, ಅವರಿಗೆ ನೀವು ಸಹಾಯ ಮಾಡ್ತಾ ಹೋಗ್ತಿರೋ ಖಂಡಿತ ನಿಮ್ಮ ದೋಷಗಳು ಕರೆಕ್ಟಾಗಿ ಬರ್ತವೆ. ಆಗ ಯಾವುದೇ ರೀತಿ ಒಂದು ಗ್ರಹ ದೋಷಗಳು ನಿಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ. ಅವುಗಳು ಕೂಡ ನಿಮ್ಮ ಮೇಲೆ ಬೀರಬೇಕು, ನಿಮ್ಮ ಒಂದು ಕರ್ಮಕ್ಕನುಸಾರವಾಗಿ ಕೆಟ್ಟ ಪರಿಣಾಮವನ್ನು ಅಂತೇಳಿ ಅಂದ್ಕೊಂಡಿದ್ರು ಕೂಡ ಅವುಗಳು ಅವುಗಳ ಪ್ರಭಾವವನ್ನು ತಗ್ಗಿಸ್ತವೆ ನಿಮ್ಮ ಬದಲಾವಣೆಯನ್ನು ಕಂಡು. ಇವತ್ತು ಬಂದಿರೋ ಈ ಕಾರ್ಡ್ಗಳು ಈ ಮಂದಿರದಲ್ಲಿ ಮಾಡಿದ್ದಕ್ಕೇನೋ ಗುರುವೇ ನಿಮ್ಮ ಅನೇಕ ರೀತಿಯ ಮನಸ್ಸಿನಲ್ಲಿರುವ ನಿಗೂಢವಾದ ಪ್ರಶ್ನೆಗಳಿಗೆ ಸಂದೇಶವನ್ನು ಕೊಡಲಿಕ್ಕೆ ಬಯಸಿದ್ದಾರೆ. ಹಾಗಾಗಿ ಈ ರೀತಿ ಒಂದು ಎನರ್ಜಿ ನಿಮಗೆ ಕನೆಕ್ಟ್ ಆಗಿ ಈ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ಮುಟ್ಟಿದೆ. ತಂದೆ ತಾಯಿಯನ್ನು ಪ್ರೀತಿಸಿ, ಪೂಜಿಸಿ, ಗೌರವಿಸಿ. ಈ ಭೂಮಿಗೆ ನೀವು ಬರಲಿಕ್ಕೆ ಕಾರಣವಾಗಿದ್ದಾರೆ. ಅಂದರೆ ನಿಮ್ಮ ಕೆಟ್ಟ ಕರ್ಮನೋ ಇಲ್ಲ ಒಳ್ಳೆಯ ಕರ್ಮನೋ, ಕೆಟ್ಟ ಕರ್ಮವನ್ನು ಕಳ್ಕೊಳ್ಳೋಕ್ಕೆ, ಒಳ್ಳೆಯ ಕರ್ಮವನ್ನು ಪಡ್ಕೊಳ್ಳೋಕ್ಕೆ ಅವರು ಒಂದಲ್ಲ ಒಂದು ರೀತಿಲಿ ಮೂಲ ಕರ್ತೃ ಆಗಿದ್ದಾರೆ, ಕಾರಣವಾಗಿದ್ದಾರಲ್ಲ. ಹಾಗಾಗಿ ಆ ಶಕ್ತಿಯನ್ನು ನೀವು ಮರೆಯೋ ಹಾಗಿಲ್ಲ. ಯಾವಾಗ ಆ ಶಕ್ತಿಯನ್ನು ನೀವು ಮರಿತೀರೋ, ತ್ಯಜಿಸ್ತಿರೋ, ಇಲ್ಲ ಇಗ್ನೋರ್ ಮಾಡ್ತಿರೋ, ಆಗ ನಿಮ್ಮ ಜೀವನದಲ್ಲಿ ಒಂದೊಂದಾದ ಸಮಸ್ಯೆಗಳು ಶುರುವಾಗ್ತವೆ. ಆಗ ನೀವು ಹಣ ಇದೆ ಅಂತೇಳಿ, ಯಾರೋ ಏನೋ ಹೇಳಿದರು ಅಂತೇಳಿ ಸಾಲ ಏನೋ ಮಾಡಿ ಪೂಜೆ ಮಾಡಿಸ್ತೀನಿ ಅಂದರೂ ಕೂಡ ಫಲ ಸಿಗೋದಿಲ್ಲ. ಮನೆಯಲ್ಲಿರುವ ದೇವರನ್ನೇ ಗೌರವದಿಂದ ನೋಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಎಲ್ಲಿ ಒಂದು ಅಲೆದಾಡಿದರೂ ಕೂಡ ನಿಮ್ಮ ಜೀವನಕ್ಕೆ ಒಂದು ಒಳ್ಳೇದು ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ತಂದೆ ತಾಯಿನ ಪ್ರೀತಿಸಿ. ಅವರು ನಿಮಗೆ ನೋವು ಕೊಟ್ಟಿದ್ದಾರೆ ಅಂತ ಏನಾದರೂ ಆಗಿದ್ದರೆ ಅದು ನೀವು ಯಾವಾಗ ನೋವು ಕೊಟ್ಟಿದ್ದೀರಾ ಅದು ಹಿಂದೆ, ಹಾಗಾಗಿ ಆ ರೀತಿ ನೋವು ನಿಮಗೆ ತಂದೆ ತಾಯಿಯಿಂದ ಸಿಕ್ಕಿದೆ ಅಂತೇಳಿ ಅದರಿಂದ ಒಂದು ಪಾಠ ಕಲಿಬೇಕೇ ವಿನಃ ಇಲ್ಲಿ ದ್ವೇಷವನ್ನು ಸಾಧಿಸೋದ್ರಿಂದ ಅರ್ಥ ಇಲ್ಲ. ಅವರನ್ನು ಪೂಜ್ಯನೀಯ ಭಾವದಿಂದಲೇ ನೀವು ನೋಡ್ಕೊಳ್ಬೇಕು. ನಿಮಗೆ ಅದು ರಿಪೀಟ್ ಆಗುತ್ತೆ. ಒಂದು ವೇಳೆ ಬೇರೆ ಯಾವುದೋ ಒಂದು ಕರ್ಮದಿಂದ ತಪ್ಪಿಸ್ಕೊಳ್ಬೋದು, ಆದರೆ ತಂದೆ ತಾಯಿಗೆ ಏನಾದರೂ ನೋವು ಕೊಟ್ಟಿದ್ದೀರಾ ಅಂದರೆ ಆ ಕರ್ಮದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಮರುಕಳಿಸುತ್ತೆ. ಅವರೇ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಆ ಒಂದು ಪಾಠವನ್ನು ಕಲಿಸ್ಬೋದು ಮುಂದೆ ಬಂದು. ಅಂದರೆ ಉಂಡವರು ಹರಿಸೋದು ಬೇಡ, ನೊಂದವರು ಶಪಿಸೋದು ಬೇಡ ಅಂತಾರಲ್ಲ, ಹಾಗೆ ತಂದೆ ತಾಯಿ ನಿಮಗೆ ಶಾಪ ಹಾಕ್ತೇ ಇದ್ರೂ ಒಳಗೆ ಅವರಿಗೆ ನೋವು ಕೊಟ್ಟಿರ್ತೀರಲ್ಲ, ಆ ನೋವು ಮರುಕಳಿಸಿ ನಿಮಗೆ ಅವರು ಮತ್ತೆ ಮಕ್ಕಳಾಗಿ ಹುಟ್ಟಬೋದು.
ಆ ಒಂದು ನೋವನ್ನು ನಿಮಗೆ ಕೊಡ್ಬೋದು ಅಂತಲ್ಲ, ನೀವು ಅದನ್ನು ಪಡ್ಕೊಳ್ಬೋದು. ಯಾಕಂದರೆ ನೀವೇನು ಕೊಟ್ಟಿರ್ತೀರೋ ಅದು ಒಂದು ಕರ್ಮ ಆಗಿ ಬದಲಾಗ್ತಾ ಇರತ್ತೆ. ಯಾರೆಲ್ಲ ಗುರುವಿನಲ್ಲಿ ಶರಣಾಗಿ ಒಂದು ತಪ್ಪನ್ನು ತಿದ್ಕೊಂಡು ಪಶ್ಚಾತ್ತಾಪ ಪಟ್ಟು ನೀವು ನಿಮ್ಮ ಜೀವನದಲ್ಲಿ ಈಗ ವಾಸ್ತವ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಸರಳವಾಗಿ ಆದರೂ ಪರವಾಗಿಲ್ಲ ಸರಿಯಾದ ದಾರಿಯಲ್ಲಿ, ನೇರವಾದ ದಾರಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರಲ್ಲ, ಖಂಡಿತವಾಗಿಯೂ ಇಲ್ಲಿ ನಿಮ್ಮ ಮದುವೆಯಲ್ಲಿ ತಡ ಆಗ್ತಾ ಇತ್ತೋ, ಇಲ್ಲ ತುಂಬ ಏಜ್ ಆಗಿ ತಡ ಆಗ್ತಾ ಇದೆ, ಇಲ್ಲ ಮಕ್ಕಳಾಗಿಲ್ಲ ಆ ಸಮಸ್ಯೆ ಕಾಡ್ತಾ ಇದೆಯೋ, ಅದು ಈ ವರ್ಷದಲ್ಲಿ ಆ ದೋಷಗಳಿಂದ ನೀವು ನಿವೃತ್ತಿ ಹೊಂದಿದ್ದೀರಾ. ಖಂಡಿತವಾಗಿ ನಿಮ್ಮ ಸಂತಾನ ಗಟ್ಟಿ ಆಗುತ್ತೆ. ಹಾಗೆ ನಿಮ್ಮ ಒಂದು ಮದುವೆ ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಮನಸ್ಸಿಗೆ ಶಾಂತಿ ಮತ್ತು ತೃಪ್ತಿ ಸಿಗುವ ಸಮಯ ನಿಮ್ಮ ಎದುರಿಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ರಿಲೇಷನ್ನಲ್ಲಿ ಸಂತೋಷ ಹೆಚ್ಚಾಗುತ್ತೆ. ಅಂದರೆ ಸಂಬಂಧದಲ್ಲಿ ಯಾವುದೋ ರೀತಿ ಒಂದು ಭಿನ್ನಾಭಿಪ್ರಾಯ ಬಂದು ಅವರು ದೂರ ಆಗಿದ್ದರು, ಇಲ್ಲ ಜಗಳ ಆಗಿತ್ತು, ಇಲ್ಲ ಇನ್ನೇನೋ ಸಮಸ್ಯೆ ಆಗಿ ದೂರ ಆಗಿದ್ರಲ್ಲ, ಅವರು ಹತ್ತಿರವಾಗ್ತಾರೆ. ಪ್ರೀತಿಯ ಸಂಬಂಧಗಳು ಗಟ್ಟಿ ಆಗ್ತವೆ ಮತ್ತೆ ಅನ್ನೋ ರೀತಿಯಲ್ಲಿ. ಅಂದರೆ ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗುತ್ತೆ. ಅದು ನಿಮ್ಮನ್ನು ನೀವು ಸರಿಯಾಗಿ ತಿದ್ಕೊಳ್ತಿರೋ, ಸಂಬಂಧಕ್ಕೆ ಗೌರವ ಕೊಟ್ಟು ಮುಂದೆ ಹೋಗ್ತೀರಾ, ಇಲ್ಲ ಆ ಕೆಲಸವನ್ನು ಅವ್ರು ಮಾಡಿರ್ತಾರೆ. ಒಟ್ಟಾರೆಗೆ ಭಿನ್ನಾಭಿಪ್ರಾಯಗಳು ದೂರವಾಗ್ತವೆ. ಒಟ್ಟಾರೆಗೆ ಇಬ್ಬರೂ ಕೂಡ ನಿಮ್ಮ ತಪ್ಪುಗಳನ್ನು ತಿದ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಇನ್ನೂ ನಿಮ್ಮ ಬಗ್ಗೆ ಸ್ವಲ್ಪ ದ್ವೇಷ, ಇಲ್ಲ ನೀವು ಹಾಗೆ ಮಾಡಿದ್ರಿ ಹೀಗೆ ಮಾಡಿದ್ರಿ ಆ ಸಮಯದಲ್ಲಿ ಅನ್ನೋದು ಇದೆ. ಆದರೂ ಕೂಡ ನಿಮ್ಮ ಒಂದು ಹಾವ ಭಾವ ನಡವಳಿಕೆ ಅವರ ಮನಸ್ಸನ್ನು ಪರಿವರ್ತನೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಅವರು ಯಾವ ರೀತಿ ಬದಲಾಗಿದ್ದಾರೆ ಏನೋ ಗೊತ್ತಿಲ್ಲ, ಆದರೆ ನೀವು ಮಾತ್ರ ಪರಿಪೂರ್ಣವಾಗಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಬದಲಾಗಿದ್ದೀರಾ. ಅಂದರೆ ನಾವು ಏನು ಕೊಡ್ತೀವೋ ಅದು ನಮಗೆ ಮರಳಿ ಸಿಗುತ್ತೆ. ನಾನೀಗ ತುಂಬ ಸಂಪೂರ್ಣವಾಗಿ ಬದಲಾಗಿದ್ದೀನಿ, ನಾನು ಒಳ್ಳೆಯದನ್ನೇ ಕೊಡೋಣ ಅನ್ನೋ ರೀತಿಯಲ್ಲಿ ನೀವು ಸರಳವಾಗಿರ್ತೀರೋ, ಇಲ್ಲ ಶ್ರೀಮಂತಿಕೆಯಿಂದ ಇದ್ದೀರೋ, ಒಟ್ಟಾರೆಗೆ ಕೆಲವು ಸಂಬಂಧಗಳನ್ನು ಗೌರವಿಸ್ತೀರಾ, ಕಳಿಸ್ತೀರಾ, ಪ್ರೀತಿಸ್ತೀರಾ. ಈ ರೀತಿ ನಿಮ್ಮ ಜವಾಬ್ದಾರಿ ಕರ್ತವ್ಯಗಳನ್ನು ಮಾಡಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೀರಾ. ಕೆಲವೊಂದು ವಿಚಾರಗಳಲ್ಲಿ ನೀವು ಒಳಗಿನಿಂದ ಒಡೆದು ಹೋಗಿದ್ರು ಕೂಡ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ತುಂಬಿಸುವ ವ್ಯಕ್ತಿ ನಿಮಗೆ ಸಿಗ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನೀವು ಮತ್ತೆ ನಗ್ತೀರಾ, ನಿಮ್ಮ ಹೃದಯ ಮತ್ತೆ ಪ್ರೀತಿಯ ಅನುಭವವನ್ನು ಅನುಭವಿಸುತ್ತೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಬಾಬಾ ಹೇಳ್ತಾ ಇದ್ದಾರೆ, ನನ್ನ ನಿನ್ನ ಸಂಬಂಧ ಈ ಜನ್ಮದ್ದಲ್ಲ, ಅದು ಹಿಂದಿನ ಜನ್ಮದಲ್ಲೂ ಕೂಡ ಇತ್ತು. ಹಾಗಾಗಿ ಈ ಜನ್ಮದಲ್ಲಿ ನಿನ್ನ ಮನೆಯ ಮೇಲೆ, ನಿನ್ನ ಮೇಲೆ ನನ್ನ ಕರುಣೆ ಇದೆ, ಪ್ರೀತಿ ಇದೆ. ಹಾಗಾಗಿ ನಾನು ನಿನ್ನನ್ನು ನನ್ನ ಕಸ್ಟಡಿಗೆ ತಗೊಂಡಿದ್ದೀನಿ. ಈಗ ನಾನು ಪರಿಪೂರ್ಣವಾಗಿ ನಿನ್ನನ್ನು ತಿದ್ದಿ ಶುದ್ಧೀಕರಣಗೊಳಿಸಿ ನಿನ್ನ ಜೀವನವನ್ನು ಸಂತೋಷವಾಗಿ ಇಡ್ತೀನಿ. ಯಾರಾದರೂ ನಿನ್ನ ಜೀವನದಲ್ಲಿರುವ ಸಂತೋಷ ನೆಮ್ಮದಿಯನ್ನು ಕಸಿದುಕೊಳ್ಳಲು ಬಂದರೆ ಅದು ಆಗೋದಿಲ್ಲ. ನಾನಿದ್ದೀನಿ ನಿನ್ನ ಜೊತೆ ಅನ್ನೋ ರೀತಿಯಲ್ಲಿ ನಿಮಗೆ ಭರವಸೆಯನ್ನು ಕೂಡ ತುಂಬ್ತಾ ಇದ್ದಾರೆ. ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ. ಆ ಮೆಸೇಜ್ ಅರ್ಥ ಶತ್ರುಗಳ ಬಗ್ಗೆ ನಿಮಗೆ ಭಯ ಹುಟ್ಟಿಸ್ತಾ ಇಲ್ಲ. ಶತ್ರುಗಳ ಮನಸ್ಥಿತಿ ಅಂದರೆ ಅವರ ಎನರ್ಜಿಯನ್ನು ನಿಮಗೆ ತಿಳಿಸ್ತಾ ಇದೆ. ಇದರಿಂದ ನೀವು ಹೇಗಿರಬೇಕು ಅನ್ನುವ ಮಾರ್ಗದರ್ಶನ ನಿಮಗೆ ಸಿಗಬೇಕು ಅಂತೇಳಿ ಇಲ್ಲಿ ಗುರುವು ಈ ರೀತಿಯಾಗಿ ಶತ್ರುಗಳ ಒಂದು ಮನಸ್ಥಿತಿಯನ್ನು ನಿಮ್ಮ ಎದುರಿಗೆ ಬಿಚ್ಚಿಡ್ತಿದ್ದಾರೆ. ನಿಮ್ಮ ಶತ್ರುಗಳು ಈಗ ಹೊರಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ರು, ಒಳಗೆ ಅವರು ತುಂಬ ಕನ್ಫ್ಯೂಸ್ ಆಗಿದ್ದಾರೆ. ನಿಮ್ಮನ್ನು ನೋಡಿ ನಿಮ್ಮ ಬಗ್ಗೆ ಹೆಚ್ಚು ಯೋಚಿಸ್ತಾ ಇದ್ದಾರೆ. ಕೆಲವೊಮ್ಮೆ ಇದ್ದಕ್ಕಿದ್ದ ಹಾಗೆ ಗಿಲ್ಟ್ ಅಂದರೆ ಪಶ್ಚಾತ್ತಾಪ ಕೂಡ ಅವರಿಗಿದೆ. ಆದರೆ ಈ ಭಾವನೆಗಳು ಸ್ಟೇಬಲ್ ಅಲ್ಲ. ಒಂದು ದಿನ ಒಳ್ಳೆಯದಾಗಿ ಯೋಚಿಸ್ತಾರೆ, ಮತ್ತೊಂದು ದಿನ ಮತ್ತೆ ನೆಗೆಟಿವ್ ಆಗಿ ಕೂಡ ನಿಮ್ಮ ಬಗ್ಗೆ ಕಮೆಂಟ್ ಮಾಡ್ತಾ ಇರ್ತಾರೆ. ಪ್ರಾಕ್ಟಿಕಲ್ ಆಗಿ ಅವ್ರು ಯಾವ ರೀತಿ ಒಂದು ಆಲೋಚನೆ ಈ ಸಮಯದಲ್ಲಿ ಮಾಡಿದ್ದಾರೆ ಅಂದರೆ, ಅವರು ಈಗ ನಿಮಗೆ ಡೈರೆಕ್ಟಾಗಿ ಹಾನಿ ಮಾಡೋದಕ್ಕಿಂತ ತಮ್ಮ ಲೈಫ್ ಸೆಟಲ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಹಣ, ಕೆಲಸ, ಸ್ಥಿರತೆ ಮೇಲೆ ಫೋಕಸ್, ನಿಮ್ಮ ಮೇಲೆ ಗಮನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ಕೆಲವು ಶತ್ರುಗಳು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲ ಅವ್ರ ಜೀವನದಲ್ಲಿ ಇದ್ದಕ್ಕಿದ್ದಾಗೆ ಸಮಸ್ಯೆಗಳು ಹೆಚ್ಚಾಗಿ ಅವರು ಆ ಕಡೆ ಫೋಕಸ್ ಆಗ್ತಾ ಇದ್ದಾರೆ. ಇಲ್ಲ ಅಂದರೆ ಅವ್ರ ಗಮನ ಈಗ ಹಣ, ಕೆಲಸ, ಸ್ಥಿರತೆ ಮೇಲೆ ಫೋಕಸ್ ಆಗಿದೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮ ಬಗ್ಗೆ ಸ್ವಲ್ಪ ಅವರು ಈಗ ಗಮನ ಹರಿಸೋದನ್ನು ಬಿಟ್ಟಿದ್ದಾರೆ. ಅವರು ಹಿಂಬದಿಯಿಂದ ಏನಾದರೂ ಮಾಡೋದು ಕಡಿಮೆ ಆಗ್ತಾ ಇದೆ, ಖಂಡಿತ ಆಗ್ತಾ ಇದೆ. ಯಾಕಂದರೆ ಗುರು ನಿಮ್ಮನ್ನು ಮತ್ತು ಅವರನ್ನು ದೃಷ್ಟಿ ಇಟ್ಟು ನೋಡ್ತಾ ಇದ್ದಾರೆ. ಆದ್ದರಿಂದ ಈ 2026 ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆ ತರುತ್ತೆ. ಆದರೆ ಅದು ಸಂಪೂರ್ಣ ಅನ್ನೋದಕ್ಕಿಂತ ಬಹಳಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಳ್ತೀರಾ. ಅದು ಏರಿಳಿತಗಳ ಮೂಲಕವೇ ಆಗಿರ್ಬೋದು. ಒಟ್ಟಾರೆಯಾಗಿ ಕೆಲವು ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ, ಕೆಲವು ದುರ್ಬಲತೆಯ ಗುಣಗಳನ್ನು ದೂರ ಮಾಡ್ಕೊಳ್ತೀರಾ. ಕೆಲವು ಜನರು ಕೂಡ ನಿಮ್ಮಿಂದ ದೂರ ಆಗ್ತಾರೆ. ಹಾಗೆ ಕೆಲವು ಜನರು ಕೂಡ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ. ಯಾವ ಸಂಬಂಧವನ್ನು ಸರಿಪಡಿಸ್ಕೊಂಡು ಈಗ ಒಂದು ಹತೋಟಿಗೆ ತಂದುಕೊಂಡು ಮತ್ತೆ ಅವ್ರ ಜೊತೆ ಒಂದು ಮೂವ್ ಮಾಡ್ತಾ ಇದ್ದೀರಲ್ಲ, ಅದು ಸಂಬಂಧದಲ್ಲಿ ಮುಂದುವರಿಯೋ ಕೆಲಸ, ಅಲ್ಲಿ ಅವರು ಸಂಪೂರ್ಣವಾಗಿ ಒಳ್ಳೆಯವರು ಆಗಿರೋದಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಕೂಡ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಕರ್ತವ್ಯವನ್ನು ಮಾಡಿ ಅವರು ಅಷ್ಟು ಒಳ್ಳೆಯವರಲ್ಲ, ಇನ್ನೂ ಅವರಲ್ಲಿ ಏನೋ ಒಂದು ದ್ವೇಷ ಇದೆ, ಅಸೂಯೆ ಇದೆ ನಿಮ್ಮ ಬಗ್ಗೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಿದೆ. ನಿಮ್ಮ ಒಳ್ಳೆಯತನ ಅವರನ್ನು ಬದಲಾಯಿಸ್ಬೋದು, ಇಲ್ಲ ನಿಮ್ಮನ್ನು ಅದು ಒಂದು ಪ್ರೊಟೆಕ್ಟ್ ಕೂಡ ಮಾಡಬಹುದು. ಆದರೆ ನಿಮ್ಮ ಕಡೆ ಇಂಟೆನ್ಸಿಟಿ ಕಡಿಮೆ ಆಗೋದಂತೂ ಖಂಡಿತ. ನೀವು ಸರಿಯಾಗಿ ಸಂಬಂಧವನ್ನು ಸುಧಾರಿಸ್ಕೊಂಡು ಹೋಗೋಣ ಅನ್ನೋ ಸಮಯಕ್ಕೆ ಅವರು ಇಗ್ನೋರ್ ಮೋಡ್ಗೆ ಹೋಗ್ತಾರೆ. ನೀವು ಭಯಪಡುವ ಅಗತ್ಯ ಇಲ್ಲ. ಪರಿಸ್ಥಿತಿ ಈಗ ನಿಧಾನವಾಗಿ ನಿಮ್ಮ ಫೇವರ್ಗೆ ತಿರುಗ್ತಾ ಇದೆ. ನಿಮ್ಮ ಎನರ್ಜಿ ಸ್ಟ್ರಾಂಗ್ ಆಗಿ ಇಡಿ. ಅವರ ಬಗ್ಗೆ ಓವರ್ ಥಿಂಕಿಂಗ್ ಮಾಡಬೇಡಿ.
ನಿಮ್ಮ ಮನೆಗೆ ನಿಮಗೆ ಶಾಂತಿ ಬೇಕು ಅಂದರೆ ನೀವಿಲ್ಲಿ ಯೋಚನೆಯನ್ನು ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ರಲ್ಲ ಅದನ್ನು ಕಡಿಮೆ ಮಾಡಬೇಕು. ನೇರವಾಗಿ ಇಂಥ ಒಂದು ನೆಗೆಟಿವ್ ಸಂಬಂಧಗಳಿಂದ ಹಾಗೆ ಒಂದು ನೆಗೆಟಿವ್ ಥಾಟ್ಸ್ಗಳಿಂದ ನೀವು ಹೊರಗೆ ಬರಬೇಕು ಅಂದರೆ ನೀವು ಸ್ಲಿಪ್ಪರ್ ಅಂದರೆ ಚಪ್ಪಲಿಯನ್ನು ಹಾಕದೆ ನೀವು ಸ್ವಲ್ಪ ನೆಲದ ಮೇಲೆ ಓಡಾಡುವ ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ಭೂಮಿ ತಾಯಿ ನಿಮ್ಮನ್ನು ಹೀಲ್ ಮಾಡ್ತಾರೆ. ಅಂದರೆ ಪಂಚಭೂತಗಳಲ್ಲಿ ಒಂದು ಶಕ್ತಿಯಾದ ಭೂಮಿ ನಿಮ್ಮನ್ನು ಹೀಲ್ ಮಾಡಲಿಕ್ಕೆ ಬಯಸ್ತಾ ಇದೆ ಸಮಯದಲ್ಲಿ ಖಂಡಿತ ಪ್ರಕೃತಿಯ ಜೊತೆ ಕನೆಕ್ಟ್ ಆಗಿ. ಇದು ನಿಮ್ಮ ಲೈಫ್ ಜರ್ನಿಯ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಕೆಲಸ, ಹಣ, ಗುರಿ ಇವು ನಿಮ್ಮ ಶಕ್ತಿಯಾಗಿದೆ. ಆದರೆ ಪ್ರಾರ್ಥನೆ ಪಾಸಿಟಿವ್ ಎನರ್ಜಿ ಆಗಿರುತ್ತೆ, ಅದನ್ನು ಮರಿಬೇಡಿ. ನೀವು ಎಷ್ಟೇ ಒಂದು ಕೆಲಸ, ಹಣ, ಕೆಲವೊಂದು ಕರ್ತವ್ಯಗಳನ್ನು ನಿಭಾಯಿಸುವ ಗುರಿಯನ್ನು ಇಟ್ಕೊಂಡಿದ್ರೂ ಕೂಡ ಪ್ರಾರ್ಥನೆ ಅವೆಲ್ಲದಕ್ಕೂ ಒಂದು ಸಮಾಧಾನಕರವಾಗಿರುತ್ತೆ, ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಪ್ರಾರ್ಥನೆಯನ್ನು ನೀವು ಮರೆಯೋ ಹಾಗಿಲ್ಲ. ಈ ಪ್ರಾರ್ಥನೆ ಎಂಬ ಎನರ್ಜಿ ಎಲ್ಲಿ ನೀವು ಎಷ್ಟು ವರ್ಷಗಳ ಕಾಲ ಕನೆಕ್ಟ್ ಆಗಿರ್ತೀರೋ ಅಂದರೆ ಅದನ್ನು ನಂಬ್ತಿರೋ, ಆ ಗುರುವಿನಲ್ಲಿ ಶರಣಾಗತಿಯನ್ನು ಹೊಂದಿರ್ತಿರೋ ಯಾರೂ ಕೂಡ ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಲಿ ಬರ್ತಾ ಇದೆ. ಶತ್ರುಗಳು ನಿಮ್ಮ ಜೀವನವನ್ನು ಎಷ್ಟೇ ಹಾಳು ಮಾಡಬೇಕು ಅಂತೇಳಿ ಬಯಸಿದ್ರು ಕೂಡ ಅದು ಸ್ಥಿರವಾಗಿರೋದಿಲ್ಲ, ಕ್ಷಣಿಕ ಅಷ್ಟೇ. ನಿಮ್ಮ ಶಕ್ತಿ ಎಷ್ಟು ಸ್ಟ್ರಾಂಗ್ ಅಂತೇಳಿ ತೋರಿಸೋಕೆ ಅವ್ರು ಬರ್ತಾರೆ ಅಷ್ಟೇ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ. ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ರೀತಿಲಿ ನೀವೀಗ ಸ್ಟ್ರಾಂಗ್ ಫೇಸ್ನಲ್ಲಿ ಇದ್ದೀರಾ. ಅವರು ನಿಧಾನವಾಗಿ ದೂರ ಆಗೇ ಆಗ್ತಾರೆ, ನಂಬಿಕೆ ಇಡಬೇಕಷ್ಟೇ. ನಿಮ್ಮ ಮೇಲೆ ಗುರುವಿನ ಒಂದು ದಿವ್ಯ ಕಾಳಜಿ ಇದೆ ಅನ್ನೋ ರೀತಿಲಿ ಸೂಚನೆ ಕೂಡ ಸಿಗ್ತಾಯಿದೆ. ನೀವು ಹೋಗ್ತಿರೋ ದಾರಿ ತಪ್ಪಲ್ಲ ಅನ್ನುವ ಭರವಸೆಯನ್ನು ಬಾಬಾ ಮೂಡಿಸ್ತಾ ಇದ್ದಾರೆ. ನಿಮ್ಮ ಭಾರವನ್ನು ಅವರಿಗೆ ಬಿಟ್ಬಿಡಿ, ಎಲ್ಲವೂ ಲೈಟ್ ಆಗ್ತಾ ಹೋಗುತ್ತೆ. ಹಾಗೆ ನಕ್ಷತ್ರ ಬೀಳೋದನ್ನು ನೀವು ಕಾಣ್ಬೋದು, ಅದು ಕೂಡ ಒಂದು ಒಳ್ಳೆಯ ಸೂಚನೆಯನ್ನು ತೋರಿಸ್ತಾ ಇದೆ. ಆ ಸಮಯದಲ್ಲಿ ಮ್ಯಾನಿಫೆಸ್ಟ್ ಮಾಡಿ ನಂಬಿಕೆಯಿಂದ. ಇದು ಹೊಸ ಆರಂಭ, ನಿಮ್ಮ ಜೀವನದಲ್ಲಿ ಒಂದು ಸಂತೋಷ, ಶುಭ ಕಾರ್ಯ ಇಂಥದ್ದು ನಡೀಬೋದು ಅನ್ನೋ ರೀತಿಲಿ ಶುಭ ಆರಂಭದ ಸಂಕೇತದ ಸೂಚನೆಯನ್ನು ಆ ನಕ್ಷತ್ರ ಬೀಳುವುದರ ಮೂಲಕ ನಿಮಗೆ ಕೊಡ್ತಾ ಇದೆ. ನಿಮ್ಮ ಆಸೆಗಳು ಮ್ಯಾನಿಫೆಸ್ಟ್ ಆಗೋ ಅವಕಾಶ ಕೂಡ ಕೊಡ್ತಾ ಇದೆ. ಒಂದು ದೊಡ್ಡ ಬದಲಾವಣೆ ಹತ್ತಿರದಲ್ಲೇ ಇದೆ ಅನ್ನೋ ಮೆಸೇಜ್ ಕೂಡ ಕಾಣಿಸ್ತಾ ಇದೆ. ಈಗೂ ಆಗ್ಬೋದು, ಈ ಸೂಚನೆ ಕೂಡ ಇಲ್ಲಿ ಆಗ್ಬೋದು. ಈಗ ನೀವು ಏನು ಯೋಚಿಸ್ತಾ ಇದ್ದೀರೋ, ನಂಬ್ತಾ ಇದ್ದೀರೋ ಅದೇ ರಿಯಾಲಿಟಿ ಕೂಡ ಆಗ್ಬೋದು, ಸತ್ಯ ಆಗ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಕಾಮನ ಬಿಲ್ಲು ನಿಮಗೆ ಕಾಣಿಸ್ತಾ ಇದೆ. ಇದು ಕಷ್ಟದ ನಂತರದ ಆಶೀರ್ವಾದದ ಸೂಚನೆಯನ್ನು ನಿಮಗೆ ಇಲ್ಲಿ ಹೇಳ್ತಾ ಇದೆ. ನೀವು ಅನುಭವಿಸಿದ ನೋವಿನ ನಂತರ ಸಂತೋಷ ಬರುತ್ತೆ ಅನ್ನೋ ರೀತಿಯಲ್ಲಿ ಕಾಮನ ಬಿಲ್ಲು ನಿಮಗೆ ಇಲ್ಲಿ ಒಂದು ಬ್ಲೆಸ್ ಮಾಡಲಿಕ್ಕೆ ಬಂದಿದೆ. ಹಾಗಾಗಿ ಅದು ನಿಮಗೆ ಕಾಣಿಸಿದೆ. ಜೀವನದಲ್ಲಿ ಶಾಂತಿ, ಸಮತೋಲನ ಬರೋದು ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದೆ ಮೆಸೇಜ್. ಕತ್ತಲೆ ಮುಗೀತು, ಇನ್ನು ಬಣ್ಣಗಳ ಒಂದು ಬೆಳಕು ನಿಮ್ಮ ಜೀವನದಲ್ಲಿ ಶುರುವಾಗಿದೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದೆ. ಕೆಲವರಿಗೆ ಇದು ಒಂದು ಎನರ್ಜಿ ಕನೆಕ್ಟ್ ಆಗಿರ್ಬೋದು. ನೀವು ಕಾಮನ ಬಿಲ್ಲನ್ನು ನೋಡಿರ್ಬೋದು, ನೋಡ್ಲೂಬಹುದು. 7 ಬಣ್ಣಗಳು 7 ದಿನದ ಒಳಗೆ ನಿಮಗೆ ಕಾಣಿಸ್ಕೊಳ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಸೂಚನೆ ಕಾಣಿಸ್ತಾ ಇದೆ. ಹಾಗೆ 444, 222, 111 ಕಾಣಿಸ್ತಾ ಇದೆ. ಅಂದರೆ 111 ಹೊಸ ಶುರುವನ್ನು ಹೇಳ್ತದೆ. ಮ್ಯಾನಿಫೆಸ್ಟ್ ಮಾಡಿ, ಏನಾದರೂ ಹೊಸ ಕಾರ್ಯ ಏನೋ ಆರಂಭ ಮಾಡಬೇಕು ಅಂತ ಇದ್ದರೆ ಮ್ಯಾನಿಫೆಸ್ಟ್ ಮಾಡಿಬಿಡಿ. ಆ ನಂಬರ್ ಕಂಡಾಗ ಪದೇ ಪದೇ ಖಂಡಿತ ನಡೆಯುತ್ತೆ. ಸರಿಯಾದ ದಾರಿಯಲ್ಲಿ ಇದ್ದೀರಾ ಅನ್ನೋದನ್ನು 222 ಸೂಚಿಸ್ತಾ ಇದೆ. ಖಂಡಿತ ಆ ದಾರಿಯಲ್ಲಿ ನೀವು ಧೈರ್ಯವಾಗಿ ಮುಂದುವರಿಯಿರಿ, ಯಾವುದೇ ರೀತಿ ಒಂದು ಸಂಶಯ ಇಲ್ಲದೆ. ಹಾಗೆ 444 ಕಾಣಿಸ್ತಾ ಇದೆ ಅಂದರೆ ದೈವಿಕ ರಕ್ಷಣೆ, ಅದು ದೇವಿಯ ರಕ್ಷಣೆ ಆಗಿರ್ಬೋದು, ಕುಲದೇವಿಯ ರಕ್ಷಣೆ ಆಗಿರ್ಬೋದು, ಹಾಗೆ ನೀವು ನಂಬಿದ ಗುರುವಿನ ರಕ್ಷಣೆಯೂ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ಸುತ್ತಮುತ್ತ ಗ್ರಾಮ ದೇವಿಯ ಶಕ್ತಿಯ ರಕ್ಷಣೆ ಕೂಡ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಈ ನಂಬರ್ ಪದೇ ಪದೇ ನಿಮಗೆ ತಿಂಗಳಲ್ಲಿ ಒಂದು 10, 15, 20 ಸಾರಿ ಕಾಣಿಸ್ತೋದ್ರೆ ಇವೆಲ್ಲ ರಕ್ಷಣೆಗಳು ನಿಮ್ಮ ಸಂರಕ್ಷಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಹಾಗೆ ನಿಮ್ಮ ಗಂಡ ಇಲ್ಲ ಮಗು ಇಲ್ಲ ಹೆಂಡತಿ ಯಾವುದೇ ರೀತಿ ಒಂದು ಅನಾರೋಗ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಕೆಲವು ಸಂಬಂಧಗಳು ಅಂದರೆ ಖಂಡಿತ ಅವರಿಗೋಸ್ಕರ ನೀವು ಪ್ರೇ ಮಾಡ್ತಾ ಇದ್ದೀರಾ ಅಂದರೆ 9 ಗುರುವಾರ ನೀವು ಬಾಬಾರವರ ಮಂದಿರಕ್ಕೆ, ಗುರುವಿನ ಮಂದಿರಕ್ಕೆ ಹೋಗಬೇಕು. ಅವರ ಹೆಸರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ, ಒಂದು ಮುಷ್ಟಿ ತುಳಸಿಯನ್ನು ಅವರ ಪಾದಗಳಲ್ಲಿ ಅರ್ಪಣೆ ಮಾಡಿ ಓಂ ಸಾಯಿನಾಥಾಯ ನಮಃ ಅನ್ನುವ ದಿವ್ಯ ಮಂತ್ರವನ್ನು 108 ಬಾರಿ ಜಪಿಸಿ ಬನ್ನಿ. ಅವರ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಇವತ್ತಿನ ಈ ಟ್ಯಾರೋ ರೀಡಿಂಗ್ನ ಮೆಸೇಜ್ ಗುರುವಿನ ಮಂದಿರ ಹಾಗೆ ಆ ಒಂದು ಸುತ್ತಮುತ್ತ ಪ್ರಕೃತಿಯ ವಾತಾವರಣ ನಿಮ್ಮನ್ನು ಹೀಲ್ ಮಾಡುವ ಮೂಲಕ ಅನೇಕ ರೀತಿಯ ನಿಮ್ಮ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಉತ್ತರ ನೀಡಿದೆ. ಹಾಗೆ ಕೆಲವೊಂದು ಪರಿಹಾರಗಳನ್ನು ಕೂಡ ಇಲ್ಲಿ ಸೂಚಿಸಿದೆ. ಅಂದರೆ ಖಂಡಿತ ಗುರುವು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನುವ ಸೂಚನೆ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಜೀವನ ಖಂಡಿತ ಒಳ್ಳೆಯ ದಾರಿಯಲ್ಲಿ ಸಾಗ್ತಾ ಇದೆ. ನೀವು ತಪ್ಪು ನಿರ್ಧಾರಗಳನ್ನು ಬಿಡ್ತಾ ಬರ್ತೀರಾ, ಆದಷ್ಟು ಒಳ್ಳೆಯದನ್ನು ನಿಮ್ಮ ಜೀವನಕ್ಕೆ ಕೊಡ್ತಾ ಬರ್ತೀರಾ. ಇದರಿಂದ ಎಂಥದ್ದೇ ದೋಷಗಳು ನಿಮ್ಮ ಜೀವನದಲ್ಲಿ ಇದ್ದರೂ ಕೂಡ ಅವು ದೂರ ಆಗ್ತಾ ಹೋಗ್ತವೆ. ಯಾಕಂದರೆ ಒಳ್ಳೆಯದನ್ನು ಹೆಚ್ಚಾಗಿ ಕೂಡಿದಷ್ಟು ಕೆಟ್ಟದ್ದು ಕಳೀತಾ ಹೋಗುತ್ತಲ್ಲ, ಅದೇ ರೀತಿ ಈಗ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಅಂದರೆ ಇದಕ್ಕೆ ಗುರುವೇ ಕಾರಣ. ನೀವು ಆಯ್ಕೆ ಮಾಡಿಕೊಂಡಿರುವ ಗುರುವು ನಿಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಹಂತ ಹಂತವಾಗಿ ಅನ್ನೋ ರೀತಿಯಲ್ಲಿ ಸೂಚನೆ ಕಾಣಿಸ್ತಾ ಇದೆ. ಸ್ನೇಹಿತರೆ, ಇವತ್ತಿನ ರೀಡಿಂಗ್ ಈ ಪ್ರಕೃತಿಯ ಮಧ್ಯೆ ಬಾಬಾರವರ ಮಂದಿರದಲ್ಲಿ ಮಾಡಿದ್ದು ನಿಮ್ಮನ್ನು ಸಂಪೂರ್ಣವಾಗಿ ಹೀಲ್ ಮಾಡಲಿ. ಹಾಗೆ ನಿಮ್ಮ ಜೀವನದ ಇಚ್ಛೆಗಳು ಪೂರ್ಣಗೊಳ್ಳಿ. ಹಾಗೆ ಭಗವಂತನ ಕೃಪೆ ನಿಮ್ಮ ಮೇಲಿರಲಿ. ನಿಮ್ಮ ಔರ ಸ್ಟ್ರಾಂಗ್ ಆಗಿರಲಿ. ನಿಮ್ಮ ಔರವನ್ನು ಯಾವುದೇ ಕಾರಣಕ್ಕೂ ದುರ್ಬಲತೆಗೆ ಜಾರಿಸಬೇಡಿ. ನೀವು ಪೂಜೆ, ಪುನಸ್ಕಾರ, ವ್ರತ, ಒಳ್ಳೆಯ ಒಂದು ಕೆಲಸಗಳನ್ನು, ಕಾರ್ಯಗಳನ್ನು ಮಾಡಿದ್ದೀರಾ ಅಂದರೆ ದಯೆ, ಕರುಣೆ, ಪ್ರೇಮ, ಮನುಷ್ಯತ್ವ, ಮಾನವೀಯತೆಯಿಂದ ಒಳ್ಳೆಯದನ್ನು ಮಾಡಿದರೆ ಆದರೂ ಕೂಡ ನಿಮಗೆ ಯಾರೋ ಮೋಸ ಮಾಡಿದ್ದಾರೆ ಅಂದರೆ ಆ ಮೋಸ
ಪ್ರಾರಬ್ಧ ಕರ್ಮ ಆಗಿತ್ತು. ನೀವೀಗೇನು ಮಾಡಿದ್ರು ಅದು ಅದನ್ನು ಕಳ್ಕೊಳ್ಳೋಕ್ಕೆ ಸಹಾಯ ಮಾಡಿತ್ತು. ಒಟ್ಟಾರೆಯಾಗಿ ನಿಮ್ಮಿಂದ ಈ ಎಲ್ಲ ರೀತಿಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಸುವ ಮೂಲಕ ಬಾಬಾ ನಿಮ್ಮನ್ನು ಹೀಲ್ ಮಾಡಿ, ಗುರುವು ನಿಮ್ಮನ್ನು ಹೀಲ್ ಮಾಡಿ, ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿನ ತುಂಬಿಸ್ಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಅದೇ ಸಿದ್ಧತೆಯಲ್ಲಿ ನೀವೀಗ ಸಾಕ್ತಾ ಇದ್ದಾರೆ. ಖಂಡಿತ ನಿಮ್ಮ ಕನಸುಗಳು, ಇಚ್ಛೆಗಳು ಏನಿದಾವೋ, ಗುರಿ ಏನಿದೆಯೋ ಅವು ಪೂರ್ಣಗೊಳ್ಳಕ್ಕೆ ಬಹಳ ದಿನ ಬೇಡ. ಇದೇ ವರ್ಷದಲ್ಲಿ ನೀವು ಒಂದೊಂದಾಗಿ ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ತಾ ಬರ್ತೀರಾ. ಹಾಗೆ ಒಂದೊಂದಾಗಿ ಕೆಲವು ವಿಚಾರಗಳನ್ನು ಬಿಡ್ತಾ ಬರ್ತೀರಾ. ಅದು ದುರಭ್ಯಾಸ ಆಗಿರ್ಬೋದು, ಇಲ್ಲ ವ್ಯರ್ಥ ಕೆಲವೊಂದು ಕೆಲಸಗಳನ್ನಾಗಿರ್ಬೋದು, ಆ ಅಭ್ಯಾಸಗಳನ್ನು ಬಿಟ್ಟು ಶಿಸ್ತನ್ನು ಕಲಿತೀರಾ. ಅಂದರೆ ಹಿಂದೆ ಏನಾಗಿತ್ತು ಅದನ್ನೆಲ್ಲ ಮರೆತುಬಿಟ್ಟು, ಇಲ್ಲ ಅದನ್ನು ಇಗ್ನೋರ್ ಮಾಡಿ, ಇಲ್ಲ ಅದನ್ನು ಒಂದು ಪಾಠವಾಗಿ ತಗೊಂಡು ಮುಂದಿನ ಒಂದು ಹೆಜ್ಜೆನ ಶಿಸ್ತುಬದ್ಧವಾಗಿಡ್ತೀರಾ. ಇದೇ ರೀತಿ ಇರಬೇಕು, ಇದೇ ರೀತಿ ನಾನು ನನ್ನ ಜೀವನದಲ್ಲಿ ಕೆಲವು ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ನಿಮ್ಮಲ್ಲಿರುವ ಒಂದು ಕಲೆಯನ್ನು ಹೊರಹೊಮ್ಮಿಸ್ತೀರಾ. ತುಂಬ ದುರ್ಬಲತೆಗೆ ನೀವು ಜಾರೋದಿಲ್ಲ, ಯಾರದ್ದೋ ಒಂದು ಅಧೀನದಲ್ಲಿ ನೀವು ಕೊರಗೋದಿಲ್ಲ, ನಿರಾಶರಾಗೋದಿಲ್ಲ. ಕೆಲವಷ್ಟು ವಿಚಾರಗಳನ್ನು ಸಂಕ್ಷಿಪ್ತವಾಗಿ, ಸ್ಪಷ್ಟವಾಗಿ, ಸತ್ಯವಾಗಿ, ದೃಢವಾದ ವಿಶ್ವಾಸದಿಂದ ಅವರಿಗೆ ಎದುರಿಗೆ ಹೇಳ್ತೀರಾ. ಕೆಲವೊಂದು ವಿಚಾರಗಳಿಂದ ಹೊರಗೆ ಬರ್ತೀರಾ. ಇಲ್ಲ ನೀವು ತಪ್ಪನ್ನು ತಿದ್ಕೊಂಡ ಹಾಗೆ ಅವರು ಕೂಡ ಅವ್ರ ತಪ್ಪನ್ನು ತಿದ್ಕೊಳ್ತಾರೆ. ಸ್ವಲ್ಪ ಏರಿಳಿತ ಆಗ್ಬೋದು, ಸಂಭಾಳಿಸ್ಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಬೋದು. ಆದರೂ ಕೂಡ ನಿಮ್ಮ ಜೀವನದಲ್ಲಿ ಒಳಿತನ್ನೇ ಕಾಣ್ತೀರಾ. ಏನಾದರೂ ಬದಲಾವಣೆ ಬೇಕು, ವಿಶೇಷವಾದದ್ದು ಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ವಿಶೇಷವಾದ ಜರ್ನಿಯಲ್ಲಿ ಸಾಗಬೇಕು, ನನ್ನ ಜೀವನದಲ್ಲೂ ತುಂಬ ಕನಸುಗಳಿದ್ದಾವೆ, ಅವುಗಳನ್ನು ಸಾಕಾರ ಪಡಿಸ್ಕೊಳ್ಬೇಕು ಅನ್ನೋ ಆಸೆ ನಿಮಗಿದೆ ಅಂದರೆ ಅಲ್ಲಿ ಹೋರಾಟ, ಸಂಘರ್ಷ ಮಾಡಲೇಬೇಕಾಗತ್ತೆ. ಯಾವುದೂ ಕೂಡ ಹಾಗೆ ಸುಮ್ಮನೆ ಸಿಗೋದಿಲ್ಲ. ಕಾರಣ ಇಲ್ಲದೆ ಯಾವುದೂ ನಿಮ್ಮ ಜೀವನಕ್ಕೆ ಬರೋದಿಲ್ಲ, ಹಾಗೆ ಹೋಗೋದು ಇಲ್ಲ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಏನಾದರೂ ವಿಶೇಷವಾದದ್ದನ್ನು, ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂದರೆ ಅಲ್ಲಿ ಸ್ವಲ್ಪ ಏರಿಳಿತಗಳು ಎದುರಾಗೇ ಆಗ್ತವೆ. ಅವು ಪರೀಕ್ಷೆ ಇಲ್ಲ ಕರ್ಮದ ಬಿಡುಗಡೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ಜೀವನದಲ್ಲಿ ಒಂದು ಗಟ್ಟಿ ಧೈರ್ಯವನ್ನು ತಗೊಳ್ತೀರಾ ಆಗ ನೀವು ಗೆಲ್ತೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇವತ್ತಿನ ಟ್ಯಾರೋ ರೀಡಿಂಗ್ನ ಎನರ್ಜಿ ಪ್ರಕೃತಿಯೊಂದಿಗೆ ಕನೆಕ್ಟ್ ಆಗಿ, ಗುರುವಿನ ಎನರ್ಜಿಯೊಂದಿಗೆ, ಅವರ ಔರಾದೊಂದಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿದೆ. ನಿಮ್ಮನ್ನು ಅನೇಕ ರೀತಿಯ ವಿಚಾರಗಳಿಂದ ಸಂರಕ್ಷಿಸಲ್ಪಡ್ತಾ ಇದೆ. ಹಾಗೆ ದುರ್ಘಟನೆಗಳು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ನಿಮ್ಮನ್ನು ಕಾಡೋದಿಲ್ಲ. ಅವುಗಳ ಮುನ್ಸೂಚನೆ ನಿಮಗೆ ಸಿಗುತ್ತೆ. ನೀವು ಬಹಳ ಬೇಗನೆ ಸಚೇತರಾಗ್ತೀರಾ. ಆ ಒಂದು ಕರ್ಮ ಕಳ್ಕೊಳ್ಳೋಕ್ಕೂ ಕೂಡ ಗುರುವು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ಭರವಸೆ ಕೂಡ ಇಲ್ಲಿ ಕೊಡ್ತಿದ್ದಾರೆ. ಇವತ್ತಿನ ರೀಡಿಂಗ್ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.